ಪಾಪ ಚಳಿ ಆಗ್ತೈತೆ ಅವ್ರಿಗೆಲ್ಲ ಮಾತಾಡೋಗ್ತಾರೆ ಕೋಲ್ಡ್ ಆಗ್ಬಿಟ್ಟು. ಎಲ್ಲ ಪೂಜ್ಯರು ಖಂಡಿತ ಅವರು ಯಾವ ಆಸೆ ಆಮಿಷಕ್ಕೆ ಒಳಗಾದರಲ್ಲ. ನಿಜವಾಗಿ ನಾವು ಬೇರೆ ವಿಷಯ ಹೇಳಲ್ಲ, ಅವರ ಅನುಭವದ ಒಂದು ವಿಚಾರ ನಾವು ಹೇಳಲೇಬೇಕು ಅನ್ನಿಸ್ತದೆ. ಒಮ್ಮೆ ಏನಾಗ್ಬಿಡ್ತದೆ, ನಾನು ಚನ್ನಬಸವ ಶಿವಯೋಗಿಗಳ ಬದುಕಿನ ಮೌಲ್ಯವನ್ನು ನಾನು ಅರ್ಥ ಮಾಡ್ಕೊಂಡಿರೋದ್ರಿಂದ ಹೇಳ್ತಾ ಇದ್ದೀವಿ. ನಾವು ಸಹ ಅವರ ನಮಗೆ ದೀಕ್ಷಾ ಗುರುಗಳು ಅವರೇ, ಚನ್ನಬಸವ ಶಿವಯೋಗಿಗಳು. ಅವರ ಸ್ವಭಾವ ಹೆಂಗೆ ಅಂದರೆ, ನಾನು ಬಾಲ್ಯದಲ್ಲಿ ಗುರುಗಳ ಒಂದು ಒಡನಾಟ ಇದ್ದುದರಿಂದ ಒಂದು ಸಲ ಏನಾಯಿತು, ಹಿರೇಮಗಳೂರಿಂದ ಒಂದು 20 ಜನ ಭಕ್ತರು ಗುರುಗಳ ಜೊತೆನೇ ಬಸ್ ಹತ್ತಿದ್ರು. ಹೆಂಗೆ ಅಂದರೆ, ಅಂದ್ರಾಳರು ಒಂದು 2-3 ಜನ ಇರೋರು, ಅರಸೀಕೆರೆ ತಾಲೂಕಿನವರು, ಆರ್ನಹಳ್ಳಿಯವರು, ಈ ಕಡೆ ಪಾಂಡಮಟ್ಟೆ ಕಡೆಯಿಂದ ಒಂದು 2-3 ಜನ, ಹಿಂಗೆ ಒಂದು 16 ಹೋದ್ರೆ ಇನ್ನೆಂಟು ಉಳಿತು. 8ರಲ್ಲಿ ನೀವು 4 ತಾಸು ಮಂದಿ ಸುದ್ದಿನೇ ಮಾತಾಡಿ, ಇನ್ನು 4 ತಾಸು ವಚನ ಸಾಹಿತ್ಯವನ್ನು ಓದಬೇಕು. ಶರಣರುಗಳ ಚಿಂತನೆಗಳನ್ನ ನೀವು ಮೈಗೂಡಿಸ್ಕೋಬೇಕು. ಆವಾಗಲೇ ನಿಮ್ಮ ಜೀವನ ಸಾರ್ಥಕ ಆಗೋದು. ಶರಣರು ಏನು ಹೇಳಿದ್ದಾರೆ? ಲಿಂಗ ಪೂಜೆಯಿಂದ 1 ದಿನದ ಆನಂದ, ಲಿಂಗ ಪೂಜೆಯಿಂದ 1 ದಿನದ ಆನಂದ, ಗುರು ಪೂಜೆಯಿಂದ 1 ತಿಂಗಳ ಆನಂದ. ಗುರುಪೂಜೆ ಇವತ್ತು ಲಿಂಗ ಪೂಜೆ ಮಾಡ್ತಿದ್ದೀರಾ. ನಿಮಗೆ ಇವತ್ತು ಬೆಳಿಗ್ಗೆ ಲಿಂಗ ಪೂಜೆ ಮಾಡಿದ್ರೆ ಒಂದಿನೆಲ್ಲ ಫ್ರೆಶ್ ಆಗಿರ್ತೀರ. ಅದೇ ಒಬ್ಬರನ್ನ ಗುರುಗಳನ್ನ ಕರೆದು ಮನೆಗೆ ಗುರು ಪೂಜೆ ಮಾಡಿದಾಗ 1 ತಿಂಗಳು ನಮ್ಮ ಗುರುಗಳು ಬಂದಿದ್ರು, ಇವತ್ತು ನಮ್ಗೆ ಒಳ್ಳೇದಾಗುತ್ತೆ ಅಂತ ಒಂದು ದೃಢ ಸಂಕಲ್ಪ ನಿಮಗೆ ಮಾನಸಿಕ ಸ್ಥೈರ್ಯ ಕೊಡುತ್ತೆ ಗುರು ಪೂಜೆಯಿಂದ. ಹಂಗೆ ಜಂಗಮಾರ್ಚನೆಯಿಂದ 1 ವರ್ಷದ ಆನಂದ. ಒಬ್ರು ಜಂಗಮನ ಕರೆದು ಅರ್ಚನೆ ಮಾಡಿದ್ರೆ 1 ವರ್ಷ ಆನಂದ ಪಡ್ತೀರ. ಹಾಗೆ ಸಮಾಜ ಸೇವೆಯಿಂದ, ಶರಣರ ಅನುಭವದಿಂದ ನಿತ್ಯ ಆನಂದ ಅಂತ ಹೇಳಿದರೆ ಶರಣರು. ಜೀವನವೆಲ್ಲ ನಿಮ್ಮ ಎಷ್ಟು ವಯಸ್ಸು ಎಷ್ಟು ನಿಮಗೆ ಇರುತ್ತೆ ಆಯುಷ್ಯ ಅಷ್ಟುವರೆಗೂ ನಿಮಗೆ ನಿತ್ಯ ಆನಂದ ಅಂತ ಹೇಳಿದ್ದಾರೆ. ಇವತ್ತು ಬಂಧುಗಳೇ, ಇವತ್ತು ಸಮಯ ಅಭಾವ ಆಗಿದೆ, ಅದರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಇನ್ನು ಗುರುಗಳ ಆಶೀರ್ವಾಸನ ಇದೆ, ಮುಖಂಡರ ಆಶೀರ್ವಾಸನ ಇದೆ. ಆದ್ದರಿಂದ ಇವತ್ತು ಮಾನವರಾಗಿ ಹುಟ್ಟಿದ್ದೀವಿ, ಮಾನವ ಜನ್ಮ ನಮಗೆ ಪಡ್ಕೊಂಡಿದ್ದೀವಿ. ಇವತ್ತು ಏನಾದ್ರು ಒಂದು ಸಾಧನೆ ಮಾಡಬೇಕು, ಇವತ್ತು ಒಂದು ವ್ಯಕ್ತಿ ಆಗಬೇಕು, ಒಂದು ಶಕ್ತಿ ಆಗಬೇಕು ಅಂತ ಹೇಳ್ತಾ, ಇವತ್ತು ಒಂದು ಹುಡುಗ ವಯಸ್ಸಲ್ಲಿ ಅವನು ಎಷ್ಟು 8ರಿಂದ 10 ವರ್ಷದವರೆಗೆ ಎಷ್ಟು ಚೆನ್ನಾಗಿ ಕಾಣ್ತಾನೆ, ಅವನು ಬಹಳ ಸುರದ್ರೂಪಿಯಾಗಿ ಚೆನ್ನಾಗಿ ಕಾಣ್ತಾನೆ. ಯಾರು 10 ವರ್ಷದ ಒಳಪಟ್ಟವನು. ಅದು 20 ವರ್ಷ ಬಂದಾಗ ಏನಾಗುತ್ತೆ, ಅವನು ಓದು ಮುಗಿಸಿರ್ತಾನೆ, ಡಿಗ್ರಿ ಮುಗಿಸಿರ್ತಾನೆ. ಆಮೇಲೆ 30 ವರ್ಷಕ್ಕೆ ಏನಾಗುತ್ತೆ, ಪ್ರೆಷರ್ ಬರುತ್ತೆ. ಪ್ರೆಷರ್ ಯಾಕೆ ಬರುತ್ತೆ? ಅವನಿಗೆ ಓದು ಮುಗಿದ ತಕ್ಷಣ ಏನಾಗುತ್ತೆ, ನೌಕರಿ ಪಡಿಬೇಕು, ನೌಕರಿ ಆದ ತಕ್ಷಣ ಮದುವೆ ಆಗಬೇಕು, ಸಂಸಾರ ಸಾಕ್ಬೇಕು. ಅವಾಗ ಏನಾಗುತ್ತೆ, ಪ್ರೆಷರ್ಗೆ ಏನಾಗುತ್ತೆ, ಅವನಿಗೆ 40 ವರ್ಷಕ್ಕೆ ಡೇಂಜರ್ಗೆ ಬರ್ತಾನೆ. 40 ವರ್ಷಕ್ಕೆ ಏನಾಗುತ್ತೆ, ಪ್ರೆಷರ್ಗೆ ಶುಗರ್ ಬರುತ್ತೆ. ಶುಗರ್ ಬಂದ ತಕ್ಷಣ 50 ವರ್ಷಕ್ಕೆ ಅವನು ಲಂಡನ್ನಿನ ಒಂದು ನದಿ ತೀರದಲ್ಲಿ ಬಸವಣ್ಣನ ಪುತ್ಥಳಿ ಅನಾವರಣ ಮಾಡ್ತಾರೆ. ಯಾರು? ಬೀದರ್ನ ನೀರಜ್ ಪಾಟೀಲ್ ಅನ್ನೋರು. ಅವಾಗ ಪ್ರಧಾನ ಮಂತ್ರಿನ ಕರೆದು ಅನಾವರಣ ಮಾಡ್ತಾರೆ. ಕೊನೆ ಮಾತಿದು ತಿಳ್ಕೊಬಿಡಿ. ಆಗ ಪ್ರಧಾನಿ ಏನಂತಾರೆ, ಅದನ್ನ ಅನಾವರಣ ಮಾಡಕ್ ಹೋದಾಗ ಪ್ರಧಾನಿ ಒಂದು ದೊಡ್ಡ ಮಾತು ಹೇಳ್ತಾರೆ, ನಾನು ಭಾರತ ದೇಶದ 140 ಕೋಟಿಯ ಜನರ ಪ್ರಧಾನ ಮಂತ್ರಿ ಯಾಕೆ ಬಂದಿಲ್ಲ, ಪ್ರಜಾಪ್ರಭುತ್ವ ದೊಡ್ಡ ದೇಶ ಆದಂತ ಭಾರತ ದೇಶದ ಪ್ರಧಾನಿ ಯಾಕೆ ಬಂದಿಲ್ಲ, ನಾನು ಬಸವಣ್ಣನ ಭಕ್ತನಾಗಿ ಬಂದಿದ್ದೀನಿ ಅಂತ ಹೇಳ್ತಾರೆ ಪ್ರಧಾನಮಂತ್ರಿ. ಯಾರು? ಮೋದಿಜಿ. ಅಂದ್ರೆ ಇದು ಅವರು ನಮ್ಮ ಕರ್ನಾಟಕದವರಲ್ಲ, ಗುಜರಾತಲ್ಲಿರೋರು. ಇವತ್ತು ಯಾರು ನಮಗೆ ಡೆಮೋಕ್ರಸಿಯನ್ನ ಕೊಟ್ಟವ್ರು ಯಾರು ಅಂದ್ರೆ, ಮೊದಲನೇವರು ಇಡೀ ವಿಶ್ವಕ್ಕೆ ಕೊಟ್ಟವ್ರು ಯಾರು? ಬಸವಣ್ಣವರು. ಫಾದರ್ ಆಫ್ ಡೆಮೋಕ್ರಸಿ ಯಾರಿದ್ದಾರೆ? ಇಂಗ್ಲೆಂಡ್ ದೇಶದವರು ಒಬ್ಬ ಸಂತ ಹೇಳ್ತಾನೆ, ಫಾದರ್ ಆಫ್ ಡೆಮೋಕ್ರಸಿ ಕೊಟ್ಟವ್ರು ಯಾರು ಅಂದ್ರೆ ಲಾರ್ಡ್ ಬಸವೇಶ್ವರ ಅಂತ ಹೇಳ್ತಾನೆ. ಇದು ನಮ್ಮ ನಾಡಿನ ಹೆಮ್ಮೆಯ ಕೀರ್ತಿ ವಿಚಾರ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ.
ಗೌರಿಶಂಕರ ಮಹಾಸ್ವಾಮೀಜಿಯವರಿಗೆ ಪರಮ ಪೂಜ್ಯರಿಂದ ಗೌರವ ಸಮರ್ಪಣೆ. ಚನ್ನಗಿರಿ ತಾಲೂಕಿನ ಮಾಜಿ ಶಾಸಕರು, ಸಾತ್ವಿಕರು, ಸಜ್ಜನರು, ನೇರ ನುಡಿಗೆ ಮತ್ತೊಂದು ಹೆಸರು ಶರಣ ವಡ್ನಾಳ್ ರಾಜಣ್ಣ ಅವರ ಮಾತುಗಳಿಗಾಗಿ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ. ಲಿಂಗೈಕ್ಯ ಸಂಗಮನಾಥ ಮಹಾಸ್ವಾಮೀಜಿಯವರ, ಲಿಂಗೈಕ್ಯ ಚನ್ನಬಸವ ಮಹಾಸ್ವಾಮೀಜಿಯವರ ಸ್ಮರಣೋತ್ಸವ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಗುರುಬಸವ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ, ವೇದಿಕೆ ಮೇಲಿರ್ತಕ್ಕಂಥ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸರ್ವ ಶರಣ ಶರಣೀಯರೇ, ಮಾಧ್ಯಮ ಸ್ನೇಹಿತರೆ, ಸಾಕಷ್ಟು ಸಮಯ ಆಗಿದೆ. ನಾನೇನು ಹೆಚ್ಚು ಮಾತುಗಳನ್ನ ಆಡಲಿಕ್ಕೆ ಹೋಗಲ್ಲ, ಏಕೆಂದರೆ ಕುರ್ಚಿಗಳೆಲ್ಲ ಖಾಲಿ ಆಗಿದ್ದಾವೆ. ಇನ್ನು ಗುರುಗಳ ಆಶೀರ್ವಾದ ಇದೆ. ನಾನು ಇಲ್ಲಿ ಎರಡು ಪ್ರಮುಖ ವಿಚಾರಗಳನ್ನು ಗಮನಿಸ್ತಾ ಇದ್ದೆ. ಬಂದ ತಕ್ಷಣ ಒಂದು ದೀಪಕ್ಕೆ ಹಾಕಿರ್ತಕ್ಕಂಥ ಅಡಿಕೆ, ಅದರ ಮೇಲೆ ಇಟ್ಟಿರ್ತಕ್ಕಂಥ ಹಿಂಗಾರ, ಗುರುಗಳನ್ನ ಹೇಳಿದ್ರೆ ನಾನು ಅವ್ರಿಗಿಂತ ಮುಂಚೆ ನೋಡಿದ್ದೆ. ಅದಾದ ಮೇಲೆ ಪೂಜ್ಯರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಜನ ನೆಮ್ಮದಿಯಲ್ಲಿದ್ರಿ ಕೈ ಎತ್ತಿ ಅಂದರೆ 2 ಜನ ಕೈ ಎತ್ತಿದೆ. ಅದರಾಗೂ ಪಾಂಡವಮಟ್ಟಿಯಲ್ಲಿ ನಾನೇನೋ ಹೆಣ್ಮಕ್ಳೆಲ್ಲರೂ ಕೈ ಎತ್ತಾರೆ ಅಂತ ಮಾಡ್ಕೊಂಡಿದ್ದೆ. ಅಮ್ಮ, 1,45,000 ರೂಪಾಯಿ 1 ಗ್ರಾಮ್ ಚಿನ್ನದ ಬೆಲೆ. ನಿಮ್ಮ ಮೂಗುಬಟ್ಟಿನ ಬೆಲೆ ಎಷ್ಟಾಗುತ್ತೀಗ? ಬಾಕಿದೆಲ್ಲ ಬೇಡ. ನೆಮ್ಮದಿ ಇಲ್ಲ ಅಂದ್ರೆ ಏನು ಮಾಡಬೇಕು? ಇದೇನಮ್ಮ ಈಗಲಾರು ಹೇಳಲ್ಲ. ಇನ್ನು ಬರ್ತೀನಿ, ಆಮೇಲೆ ಈ ಅಡಿಕೆಗೆ ಆಮೇಲೆ ಬರ್ತೀನಿ. ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ, ಬೇಗ ಮುಗಿಸ್ತೀನಿ, ಭಾಳ ಟೈಮ್ ತಗೊಳ್ಳಲ್ಲ. ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಇನ್ನು ಗುರುಗಳು ಮಾತನಾಡೋರಿದ್ದಾರೆ. ಗುರುಬಸವಸ್ವಾಮಿಯವರ ಆಶೀರ್ವಚನ ಇದೆ. ನಾನು ಭಾಳ ಚಿಕ್ಕ ಹುಡುಗ ಇದ್ದಾಗ ಆ ಮಠದ ಮುಂದೆ ಓಡಾಡಬೇಕಿತ್ತು. ನಾವು ತಾವರೀಕೆರೆಗೆ ನಮ್ಮ ಅಕ್ಕನ ಕೊಟ್ಟಿದ್ವಿ. ಹಾಗಾಗಿ ಲಿಂಗೈಕ್ಯ ಚನ್ನಬಸವ ಮಹಾಸ್ವಾಮೀಜಿಗಳ ಜೀವನ ಹೇಗಿತ್ತು ಅಂತೇಳಿ ಸ್ವಲ್ಪ ಯೋಚನೆ ಮಾಡ್ತೀನಿ. ಹಂಚಿನ ಮನೆ, ನಾವು ಅಲ್ಲಾಶ ಬರ್ಬೇಕಾದ್ರೆ ಯಾರ ಜೊತೆಗಿದ್ರೆ ಗುರುಗಳಿಗೆ ನಮಸ್ಕಾರ ಮಾಡೋಣ ಅಂತ ಒಳಗಡೆ ಕರ್ಕೊಂಡು ಹೋಗ್ತಿದ್ರು. ಚಾಪೆ ಮೇಲೆ ಕೂರ್ತಿದ್ರು, ಕಡ್ಡಿ ಚಾಪೆ, ಸಗಣಿ ಸಾರಿಸಿದ ನೆಲ. ಅವರು ಯಾವುದಾದ್ರೆ ಕಾರ್ಯಕ್ರಮಗಳಿಗೆ ಹೋಗೋದಾದರೆ ಒಂದು ಕಬ್ಬಣದ ಪೆಟ್ಟಿಗೆ, ಗುರುಗಳು ನೋಡಿದ್ರೆ ಎಲ್ಲ ಗೊತ್ತಿಲ್ಲ, ನೋಡಿರ್ತಾರೆ, ಕಬ್ಬಣದ ಏನಂತಿರೋದಕ್ಕೆ ಟ್ರಂಕು, ಸಣ್ಣದೊಂದು ಟ್ರಂಕು. ಅವ್ರು ಬೇರೆ ಬೇರೆ ಊರಿಗೆ ಹೋಗ್ಬೇಕಾರೆ ಟ್ರಂಕು, ಎತ್ತಿನ ಗಾಡಿನೂ ಇಲ್ಲ, ಬೈಕು ಇಲ್ಲ, ಕಾರು ಇಲ್ಲ, ಯಾವುದೂ ಇಲ್ಲ, ನಡ್ಕೊಂಡು ಓಡಾಡಬೇಕು. ಎಲ್ಲ ಕಡೆ ಓಡಾಡುವಂಥ, ಎಲ್ಲ ಕಡೆ ಇರ್ತಕ್ಕಂಥ ಭಕ್ತರುಗಳಿಗೆ ಬಸವತತ್ವವನ್ನು ಪ್ರಚಾರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ನಾನು ಕಣ್ಣಾರೆ ಕಂಡಿರ್ತಕ್ಕಂಥದ್ದು. ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ ನಮಗೆ ನೆನೆಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದು ನನ್ನ ಗಂಟಲು ಸರಿಯಿಲ್ಲ. ಚಕ್ಕರ್ ಹೊಡಿಬೇಕು ಅಂತಿದ್ದೆ. ಗುರುಗಳು ಬೆಳಿಗ್ಗೆನೇ ಫೋನ್ ಮಾಡಿದರು, ಮತ್ತೆ ಸರಿಯಲ್ಲ ಅಂತೇಳಿ ಬಂದಿದ್ದೆ. ಅದ್ರಾಗೂ ಭಾಳ ದಿವಸಗಳಾಯಿತು. ಹಿಂಗೆಲ್ಲ 4 ಗಂಟೆ 5 ಗಂಟೆ ಕೂತಿರೋದು ಭಾಳ ವಿರಳ. ಸಿಕ್ಕಂಡೇ ಇಲ್ಲ ಯಾರ ಕೈಗೂ. ಅದೇನೋ ಇವತ್ತು ಬಂದು ಸಿಗಾಕೊಂಬಿಟ್ಟಿನ ಕೈಗೆ. ಆ ಗುರುಗಳ ಭಾಳ ಹತ್ತಿರದಿಂದ ಗಮನಿಸಿದಂಥವ್ನು ನಾನು, ಭಾಳ ಅಂದರೆ ಭಾಳ ಹತ್ತಿರದಿಂದ ಗಮನಿಸ್ತಕ್ಕಂಥವನು. ಅಂಥ ಕಷ್ಟಪಟ್ಟು ಈ ಮಟ್ಟಕ್ಕೆ ಮಠವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿದರು. ಈ ಕಾಣಿಕೆ ಅನ್ನೋದೇನು ಗೊತ್ತಿಲ್ಲ, ದುಡ್ಡಿಲ್ಲ, ಕಾಸಿಲ್ಲ. ಅವಾಗ ಗುರುಗಳು ತಗೊಳ್ಳೋದು ದುಡ್ಡಿಲ್ಲ, ಮಠ ತಗೋದು ದುಡ್ಡಿಲ್ಲ, ಭಕ್ತರ ಹತ್ರನೂ ದುಡ್ಡಿಲ್ಲ. ಈಗಲೇ ಗುರುಗಳಿಗೆ ನಮಸ್ಕಾರ ಮಾಡಿ
ಒಬ್ಬರು 200 ಹಾಕಿದ್ರೆ ಅವ್ನು 200 ಹಾಕ್ತಾ ಕಣೋ ಬಿ ಜೆ ಪಿನೋ ನಾವು 400 ಹಾಕ್ಬೇಕು ಅಂತ ಕಾಣ್ಬಿಡ್ತನು. 200 400 ಹಾಕಿದ್ರೆ ಕಣೋ ನಾವು 500 ಹಾಕಬೇಕು ಅಂತೇಳಿ ಕಾಂಪಿಟೇಷನ್ ಮೇಲೆ ಕಾಣಿಕೆ ಹಾಕ್ತಾರೆ ಡಬ್ಬಕ್ಕೆ. ನಾನಂತೂ ಚನ್ನಬಸವ ಸ್ವಾಮಿಗಳಿಗೆ ಕಾಣಿಕೆ ಕೊಟ್ಟಿದ್ದೇ ನನಗೆ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಆ ಯಾವುದೇ ಥರದ ಹಣಕಾಸಿನ ಮುಗ್ಗಟ್ಟನ್ನು ಸಹ ಅವರು ತೋರಿಸ್ಕೊಳ್ದಂಗೆ, ಚಿಂತೆ ಇಲ್ದಂಗೆ ಬಸವ ತತ್ವವನ್ನು ಪ್ರಚಾರ ಮಾಡಿರ್ತಕ್ಕಂಥ ಸ್ವಾಮಿಗಳು ಯಾರು ಇದ್ದರೆ ಅದರಲ್ಲಿ ಚನ್ನಬಸವ ಮಹಾಸ್ವಾಮಿಗಳು ಅನ್ನುವಂಥ ಮಾತುಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವ್ರು ಅನೇಕ ಆಶೆಗಳು ಅವ್ರೇನು ಯಾರ ಥರ ವ್ಯಕ್ತಪಡಿಸಿರಲಿಲ್ಲ. ನಾವು ಆಗಿರಬೇಕು, ಹೀಗಿರಬೇಕು, ನಮ್ಮ ಮಠ ಹಂಗಿರಬೇಕು, ನಾನು ಹಂಗೆ ಮಾಡ್ಬೇಕು, ಹಿಂಗೆ ಮಾಡಬೇಕು ಅಂತೇನೋ ಯಾರ ತೋರು ಮಾತಾಡಿದ್ದೆ ನಾನೇನು ಕೇಳಿರಲಿಲ್ಲ. ಆದರೆ ಅವ್ರ ಮನಸ್ಸಲ್ಲಿ ಇರಬೇಕು, ನಮ್ಮ ಮಠ ಈ ಹಂತಕ್ಕೆ ಬೆಳಿಬೇಕು ಅಂತಕ್ಕಂಥ ಅಪೇಕ್ಷೆ, ಆಸೆ ಅವರಲ್ಲಿ ಅನಿಸುತ್ತೆ. ಹಾಗಾಗಿ ಗುರುಬಸವ ಸ್ವಾಮಿಗಳನ್ನ ಅವ್ರು ಮಾಡಿದ್ದು. ಇವತ್ತು ಆ ಲಿಂಗೈಕ್ಯ ಚನ್ನಬಸವ ಮಹಾಸ್ವಾಮೀಜಿಗಳ ಅಪೇಕ್ಷೆ ಏನಿತ್ತು, ಆಸೆ ಏನಿತ್ತು, ಆಸೆಯನ್ನು ಈಡೇರಿಸುವಂಥ ಪ್ರಯತ್ನವನ್ನು ಇವತ್ತು ಗುರುಬಸವ ಮಹಾಸ್ವಾಮಿಗಳು ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ನೋಡಿ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರಿ ಈ ಕಾರ್ಯಕ್ರಮಕ್ಕೆ, ಸ್ಮರಣೋತ್ಸವ ಕಾರ್ಯಕ್ರಮಕ್ಕೆ. ಕೆಲವು ಜನ ಎಲ್ಲ ಹೋದರು, ಪಾಪ ಶಿವಗಾರಿದ್ದಾರೆಲ್ಲ ಹೋಗಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ ಎಲ್ಲರೂ ಹೋಗಿ ಕೊನೆಗೆ ಭಾಷಣ ಮಾಡ್ತಕ್ಕಂಥವ್ರು ಕುರ್ಚಿಗಳಿರ, ಟೇಬಲ್ಗಳಿರ ಅಂತ ಭಾಷಣ ಮಾಡೋಂಥ ಬರ್ಬೋದು. ಅಂಥ ಒಂದು ಕೆಲಸವನ್ನು ಮಾಡಿದಂಥವ್ರು ಗುರುಬಸವ ಮಹಾಸ್ವಾಮೀಜಿಯವರು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಆಸೆಗಳೇನಿದ್ವು, ಅವರ ಅಪೇಕ್ಷೆ ಏನಿತ್ತು, ಅದಕ್ಕೆ ಕಿಂಚಿತ್ತು ಲೋಪ ಆಗದ ರೀತಿಯಲ್ಲಿ ಇವತ್ತು ಬಸವ ತತ್ವವನ್ನು ಪ್ರಚಾರ ಮಾಡ್ತಕ್ಕಂಥ, ಮಠವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ, ಇಷ್ಟೊಂದು ಇಡೀ ರಾಜ್ಯದಲ್ಲಿ ಪಾಂಡವಮಟ್ಟಿಯ ವಿರಕ್ತ ಮಠ ಅನ್ನೋದನ್ನು ಪ್ರಚಾರ ಮಾಡಿರ್ತಕ್ಕಂಥವ್ರು ಏನಾರು ಇದ್ದರೆ ಅದು ಗುರುಬಸವ ಮಹಾಸ್ವಾಮೀಜಿಯವರು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅವರಿಗೆ ಸಮಯ ಗಿಮಿ ಏನಿಲ್ಲ, ರಾತ್ರಿ ಆಗಲೂ ಯಾವುದು ಗೊತ್ತಿಲ್ಲ, ಎಲ್ಲಿ ಬೇಕಾದ್ರೂ ಓಡಾಡ್ತಿರ್ತಾರೆ. ಈ ಬೆಂಗಳೂರಾಗಿದ್ದೀನಿ ಅಂತಾರೆ, ಬೆಳಗ್ಗೆ ಕೇಳಿದ್ರೆ ಪಾಂಡವಮಟ್ಟಿಗೆ ಇದ್ದೀನಿ ಅಂತಾರೆ, ಇನ್ನೊಂದು ಸರಿ ಕೇಳಿದ್ರೆ ಚಿಕ್ಕಮಂಗ್ಳೂರಾಗಿದ್ದೀನಿ ಅಂತಾರೆ, ಇನ್ನೊಂದು ಸರಿ ಕೇಳಿದ್ರೆ ಶಿಕಾರಿಪುರದಾಗಿದ್ದೀನಿ ಅಂತಾರೆ. ಒಟ್ಟಿಗೆ ಏನಾಗಿತ್ತು ಅಂದರೆ ಹಗಲೋ ರಾತ್ರಿ ಯಾವುದನ್ನು ಯೋಚನೆ ಮಾಡದ ರೀತಿಯಲ್ಲಿ ಸಮಾಜದ ಕೆಲಸವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು, ಗಂಧದ ಕೊರಡನ್ನು ತೇದರೆ ಯಾವ ರೀತಿ ತೇಯ್ತೀವೋ, ಯಾವ ರೀತಿ ಗಂಧ ಬರುತ್ತೋ ಹಾಗಾಗಿ ಆ ಗಂಧದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಅಡಿಕೆ, ನಾವೆಲ್ಲರೂ ಅಡಿಕೆ ಬೆಳೆಗಾರರಿದ್ದೀವಿ. ನಾನು ಅಡಿಕೆಯನ್ನು ವ್ಯಾಪಾರ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ 170ರಿಂದ 180 ರೂಪಾಯಿಗೆ ಒಂದು ಕ್ವಿಂಟಲ್ಗೆ. ಇದೇ ಪಾಂಡವಮಟ್ಟಿ ಚಿರಡೋಣಿ ಶಿವಲಿಂಗಪ್ಪನವರು 15 ರೂಪಾಯಿಗೆ 2 ಚೀಲ ಗೊಬ್ಬರಗಳನ್ನು ಕೊಟ್ಟಿದ್ದರು. 15 ರೂಪಾಯಿ ನಾನು ಅಡಿಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಭಾಳ ಖುಷಿ ಆಯಿತು ಅದನ್ನು ನೋಡಿ. ಅದ್ರ ಮೇಗಳದ್ದು ನೋಡಿ ಮತ್ತೆ ಬೇರೆ ಬೇರೆ ಥರದ ಯೋಚನೆ ಬಂತು. ನೋಡಿ, ಇವತ್ತು ಅದು ಯಾರು ಮಾಡಿದ ಪುಣ್ಯ ಏನೋ ಗೊತ್ತಿಲ್ಲ, ಅಡಿಕೆ ಇವತ್ತು ಏನಾಗಿದೆ, ನಿಮಗೆ ನೆಮ್ಮದಿಯನ್ನು ತಂದಿದೆ. ಆದರೆ ಇಲ್ಲ ಅಂತೀರಷ್ಟೇ. ಇದಕ್ಕಿಂತ ನೆಮ್ಮದಿ ಹೋಗಬೇಡ್ರಿ. ಅದ್ರ ಮೇಲೆ ಕೂತಿದೆಯಲ್ಲ ಇವತ್ತು ಅಡಿಕೆ ರೇಟು ಮೇಲ್ಗಡೆ ಕೂತಿದೆ. ಹಂಗಂತ ಹೆದರಬೇಕಾದ ಅವಶ್ಯಕತೆ ಏನಿಲ್ಲ. ಹೆದರಬೇಕಾದಂಥ ಅವಶ್ಯಕತೆ ನಾನು ಯಾವತ್ತು ಮುಂಚಿನಲ್ಲೂ ಹೇಳ್ಕೊಂಬಂದಿನಿ. ರೇಟ್ ಏರಿದಾಗಲೂ ಹೇಳಿದ್ದೀನಿ, ಇಳಿದಾಗಲೂ ಹೇಳಿದ್ದೀನಿ. ಎದಕ್ಕೆ ಹೋಗಬಾರ್ದು ಅಂತೇಳಿ 10,000 ಮೇಲೆ ಬರೋದಿಲ್ಲ, 20,000 ಮೇಲೆ ಬರೋಲ್ಲ, 50,000 ಮೇಲೆ ಬರೋಲ್ಲ, ಈಗಲೂ 40,000 ಮೇಲೆ ಬರೋಲ್ಲ ಅಂತ ಏನೇನೋ ಕತೆ ಹೇಳ್ತಾರೆ. ಅದೇನೇನೇ ಕತೆ ಹೇಳಿ, ತಿನ್ನೋರು ಎಲ್ಲೆವರೆಗೂ ಇರ್ತಾರೋ ಅಲ್ಲೆವರೆಗೂ ಅಡಿಕೆ ಧಾರಣೆ ಇದ್ದೇ ಇರುತ್ತೆ. ಈಗ ಇನ್ನೊಂದು ಹೊಸ ಸುದ್ದಿ ಮಾಡಿಬಿಟ್ಟಿದ್ದಾರೆ. ಇಡೀ ರಾಜ್ಯ ತುಂಬ ಅಡಿಕೆ ತೋಟ ಮಾಡ್ತಾ ಇದ್ದಾರೆ. ಗುಲ್ಬರ್ಗದಾಗ ಮಾಡ್ತಾರೆ, ಚಾಮರಾಜನಗರದಾಗ ಮಾಡ್ತಾರೆ, ಮಂಡ್ಯದಾಗ ಮಾಡ್ತಾರೆ ಅಂತೇಳಿ. ಇರಲಿ, ಮಾಡಿ ಪಾಪ, ಅವರು ನಮ್ಮಂಗೆ ರೈತರಲ್ವಾ, ಅವರು ಚೆನ್ನಾಗಿರಲಿ. ಆದರೆ ಎಚ್ಚರಿಕೆಯಿಂದ ಇರಬೇಕು. ಗುರುಗಳು ಒಬ್ಬರು ಮಾತನಾಡ್ತಕ್ಕಂಥ ಎಂತೆಂಥ ಬಿಲ್ಡಿಂಗ್ ಕಟ್ಟಿದ್ರಪ್ಪ ನೀವೆಲ್ಲ ಅಂತ ಹೇಳಿದರು. ಇನ್ನೂ ಈಗ 2 ವರ್ಷದ ಅಡಿಕೆ ರೇಟ್ ಲೆಕ್ಕ ಹಾಕಿದ್ರೆ ಆ ಬಿಲ್ಡಿಂಗ್ ತೆಗೆದು ಇನ್ನೊಂದು ಬಿಲ್ಡಿಂಗ್ ಕಟ್ತಾರೆ. ಇದೇ 2 ವರ್ಷ ಇದ್ದರೆ ಇವನ್ನು ತೆಗೆದು ಅದಕ್ಕಿಂತ ಉತ್ತಮ ಬಿಲ್ಡಿಂಗ್ ಕಟ್ಟುವಂಥ ಅವಕಾಶ ಇವತ್ತು ಅಡಿಕೆ ಬೆಳೆಗಾರರಿಗಿದೆ. ನಮ್ಮ ಹಿರಿಯರು ಮಾಡಿದಂಥ ಪುಣ್ಯದ ಫಲ ಇವತ್ತು ನಾವು ಅನುಭವಿಸ್ತಿದ್ದೀವಲ್ವಾ. ಹೆಂಗಿತ್ತು ಪರಿಸ್ಥಿತಿ? ಹೆಣ್ಮಕ್ಳ ಕೊರಳಲ್ಲಿ ಮಾಂಗಲ್ಯವನ್ನು ಬಿಟ್ಟು, ಮತ್ತು ಮಾಂಗಲ್ಯ ಸರ ಅಲ್ಲ, ತಾಳಿ ಒಂದು ಬಿಟ್ಟು ಎಲ್ಲವನ್ನ ಮಾರಿರೋರು ಬೇಕಾದಷ್ಟು ಜನ ಇದ್ದಾರೆ. 100ಕ್ಕೆ 99%. ಆದರೆ ಇವತ್ತು ಅವ್ರು ಮಾಡಿದಂಥ ಕಷ್ಟಕ್ಕೆ, ಅವ್ರು ಮಾಡಿದಂಥ ಫಲವನ್ನು ಇವತ್ತು ನಾವು ಉಣ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಏಕೆಂದರೆ ಮೈ ಮರಿಬಾರ್ದು. ಮರಣ ಯಾರಿಗೂ ಗೊತ್ತಿಲ್ಲ. ಆದರೆ ನಾನು ಇಷ್ಟು ವರ್ಷದ ಅನುಭವದಲ್ಲಿ, ನನ್ನ ಅನುಭವದಲ್ಲಿ ಇನ್ನೂ ಅಷ್ಟು ಸುಲಭವಾಗಿ ಏನು ವ್ಯತ್ಯಾಸಗಳಾಗಲ್ಲ, ಏರುತ್ತೆ ಇಳಿಯುತ್ತೆ.
ಆದರೆ ಏನಾಗಿದೆ ಅಂದರೆ ಇಳಿದ್ರೆ 10,000, ಏರಿದ್ರೆ 10,000. ಒಂದು ಚೀಲ 75 kg ಅಡಿಕೆಗೆ 51,000 ರೂಪಾಯಿ ಅಲ್ಲಪ್ಪ. ಲೆಕ್ಕ ಮಾಡ್ಕೊಂಡಿದ್ರ? 51 ದಿನನಿತ್ಯ ರಾತ್ರಿ ನನ್ನ ಮಗ ನನ್ನ ಹತ್ರ ಇದನ್ನೇ ಪಾಠ ಮಾಡ್ತಿರ್ತೇನೆ ಅವನಿಗೆ. ದಿನ ಬಂದು ಬೆಳಿಗ್ಗೆ ಹಂಗಾಯಿತು, ಇದು ಹಿಂಗಾಯಿತು, ಅಲ್ಲಿ ಹಂಗೆ ಇಲ್ಲಿ ಹಿಂಗೆ, ಕ್ವಾಲಿಟಿ ಗಿಲಿಟಿ, ದಿನ ರಾತ್ರಿ ಹೊತ್ತು ಒಂದು 7ರಿಂದ 9 ಗಂಟೆವರೆಗೆ ಇದೆ ಅವ್ನು ನನ್ನ ತಲೆ ತಿನ್ನೋದು. ಅಪ್ಪ ನಮ್ಮ ಕಾಲದ ವ್ಯಾಪಾರನೇ ಬೇರೆ, ನಿನ್ನ ಕಾಲದ ವ್ಯಾಪಾರನೇ ಬೇರೆ, ನಾವು ಹೇಳಿದ್ ಕೇಳ್ಕೊಬಿಡ, ನೀನು ಹೆಂಗೆ ಮಾಡ್ತೀವಿ ಹಂಗೆ ಮಾಡಪ್ಪ ಅಂತಿದ್ವಿ. ಹಾಗಾಗಿ ಅಡಿಕೆ ಬೆಳೆಗಾರರು ಏನಾಗಿದೆ ಅಂತೇಳಿದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು. ಹಿತಮಿತ ಏನಾಗುತ್ತೆ ಅಂತೇಳಿದ್ರೆ 100 ಕ್ವಿಂಟಲ್ ಅಡಿಕೆ ಆಗೋದಾದ್ರೆ 150 ಲೆಕ್ಕ ಹಾಕ್ತಿರ್ತೀವಿ. 50,000 ಧಾರಣೆ ಇದೆ, 50ಕ್ಕೆ ಬಂದಿತ್ತು, 60ಕ್ಕೆ ಹೋಗುತ್ತೆ, 80ಕ್ಕೆ ಹೋಗುತ್ತೆ ಅಂತ ಲೆಕ್ಕ ಹಾಕ್ತೀವಿ. ಅದು 150 ಆಗೋದು 100 ಆಗುತ್ತೆ. ಈ ವರ್ಷ ಆಗಿದೆಯಲ್ಲ, ಈ ವರ್ಷ 20% ಅಡಿಕೆ ಕಮ್ಮಿ ಆಗಿದೆಯಲ್ವಾ, ಅದು 150 ಆಗೋದು 100ಕ್ಕೆ ಬರುತ್ತೆ. ಇಲ್ಲಿ 70 ಆಗುತ್ತೆ, 80 ಆಗುತ್ತೆ ಅಂದರೆ 50ಕ್ಕೆ ಬಂದರೆ ಇಲ್ಲೊಂದು 30,000 ಹೋಗ್ತವೆ. ಹೀಗಾಗಿ ನಮ್ಮ ಲೆಕ್ಕಾಚಾರಗಳೆಲ್ಲ ಉಲ್ಟಾ ಬಲ್ಟಾ ಆಗ್ತವೆ. ಹಾಗಾಗಿ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ನೆಮ್ಮದಿ ಮಾತನ್ನು ಆಡಿದರು. ಒಂದೂರಲ್ಲಿ ಒಬ್ಬ ಯಜಮಾನ ತುಂಬ ಶ್ರೀಮಂತ, ಬೇಕಾದಷ್ಟು ಆಸ್ತಿ ಮಾಡಿದ್ದ, ದೊಡ್ಡ ಬಂಗ್ಲೆ ಕಟ್ಕೊಂಡಿದ್ದ, ಮಕ್ಕಳು ಮರೆ ಎಲ್ಲ ಚೆನ್ನಾಗಿದ್ದರು, ಬೇಕಾದಷ್ಟು ಒಡವೆ ಮಾಡಿದ್ದ, ಮನೆಯೊಳಗೂ ಎಲ್ಲ ಅಣ್ಣ ತಮ್ಮ ಮಕ್ಕಳು ಸೊಸೆಯರು ಎಲ್ಲರೂ ತುಂಬ ಚೆನ್ನಾಗಿದ್ದರು, ಭಾಳ ಚೆನ್ನಾಗಿ ನೋಡ್ಕೊತಿದ್ರು. ಆದರೆ ಅವನಿಗೆ ನೆಮ್ಮದಿನೇ ಇರಲಿಲ್ಲ. ನಿಮ್ಮಂಗೆ ನೋಡಿ, ಇಷ್ಟೊಂದು ಜನ ಓಟ್ರು ಕೈ ಎತ್ಬಿಟ್ಟಿತ್ತು ನೋಡಿದರೆ ನೆಮ್ಮದಿ ಅಂದ ತಕ್ಷಣ ಪಾಂಡವಮಟ್ಟಿ ಗ್ರಾಮದಾಗ ಇರೋರು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಕೈ ಎತ್ತಬೇಕಿತ್ತು. ಆದರೆ ಯಾರೂ ಕೈ ಎತ್ತಿಲ್ಲ, ಅವರಿಬ್ಬರು ಯಾರು ಕೈ ಎತ್ತಿದ್ರಷ್ಟೇ. ಆದರೆ ಈ ನೆಮ್ಮದಿ ಅಂತಕ್ಕಂಥದ್ದು ಅವನಿಗಿರಲಿಲ್ಲ. ಅವನು ಒಂದು ಸರಿ ಗಣಪತಿ ತರ್ತಿದ್ರಲ್ಲ ಹುಡುಗರುಗಳು, ಗಣಪತಿಯನ್ನು ಇಟ್ಕೊಂಡು ಬರ್ತಾರೆ, ಡೊಳ್ಳು ಹೊಡ್ಕೊಂಡು ಕೂಗಾಡ್ಕೊಂತ ಜೈಕಾರ ಕಂಡ ಬರ್ತಾ ಇದ್ರಂತೆ. ಈ ಯಜಮಾನ ಅಲ್ಲಿ ರಸ್ತೆಗೆ ಹೋಗಿ ನಿಂತ್ಕೊಂಡು ಗಣಪತಿ ಕೇಳಿದಂತೆ, ಗಣೇಶ ಏನಪ್ಪ ನೀನು ಇರೋದು 3 ದಿವಸ ಇರ್ತೀಯೋ, 5 ದಿವಸ ಇರ್ತೀಯೋ, 9 ದಿವಸ ಇರ್ತೀಯೋ, 11 ದಿವಸ ಇರ್ತೀಯೋ ಗೊತ್ತಿಲ್ಲ, ನಿನ್ನ ಮುಖದ ಮೇಲೆ ಎಷ್ಟೊಂದು ಕಳೆ ಇದೆ, ನನಗೆ ನಾನು ಬೇಕಾದಂಗಿದ್ದೀನಪ್ಪ, ನನಗೆ ಯಾವ ಕೊರತೆನೂ ಇಲ್ಲ, ನನಗೆ ನೆಮ್ಮದಿ ಅನ್ನೋದೇ ಇಲ್ಲ, ತೃಪ್ತಿನೇ ಇಲ್ಲ ಅಂತ ಕೇಳಿದಂತೆ. ಅದು ಗಣೇಶ ಹೇಳಿದಂತೆ, ನನಗೆ ಗೊತ್ತಿದೆ, ಅದಕ್ಕೆ ನಾನು ಇಷ್ಟೊಂದು ಗೆಲುವಾಗಿದ್ದೀನಿ, ನಿನಗೆ ಗೊತ್ತಿಲ್ಲ ಹಾಗಾಗಿ ನೀನು ಗೆಲುವಾಗಿಲ್ಲ. ಅದನ್ನೇಪ್ಪ ನಾನು ಕೇಳ್ತಿರೋದು, ನಿನಗೇನು ಗೊತ್ತಿದೆ ಹೇಳು ಅಂತೇಳಿ. ಅದಕ್ಕೆ ಅವನು ಗಣೇಶ ಹೇಳಿದಂತೆ, ನೋಡ್ರಿ ನನ್ನ ಇಷ್ಟೆಲ್ಲ ಮಾಡ್ತಾರಲ್ಲ, ಹೊತ್ಕೊಂಡು ಹೋಗ್ತಾರೆ, ಕುಣಿತಾರೆ, ಮೆರವಣಿಗೆ ಮಾಡ್ತಾರೆ, ನನಗೆ ಬೇಕಾದಂಥ ಕಾಯಿ ಕಡುಬು ಏನೇ ಬೇಕೋ ಅದೆಲ್ಲವನ್ನು ನೈವೇದ್ಯ ಮಾಡ್ತಾರೆ. ಆದರೆ 5 ದಿವಸಕ್ಕೆ 3 ದಿವಸಕ್ಕೆ ತಗೊಂಡೋಗಿ ನೀರಾಗಿ ಬಿಡ್ತಾರೆ. ಅದು ನನಗೆ ಗೊತ್ತೈತೆ, ಹಂಗಾಗಿ ನಾನು ನೆಮ್ಮದಿಗಿದ್ದೀನಿ. ನಿನಗೇನಾಗಿತ್ತು, ನೀನು ಎಷ್ಟು ವರ್ಷ ಬದುಕ್ತೀನಿ ನಿನಗೆ ಗೊತ್ತೇ ಇಲ್ಲ, ನೀನೇನು ಹಂಗೆ ಶಾಶ್ವತವಾಗಿ ಇರ್ತೀಯೋ ಅಂತೇಳಿ ಹಂಗೆ ತಿಳ್ಕೊಂಡಿದ್ದೆ, ಹಂಗಾಗಿ ನೀನು ನೆಮ್ಮದಿ ಇಲ್ಲ ಅಂತ ಹೇಳಿದಂತೆ. ಹಾಗಾಗಿ ನೀವೆಲ್ಲರೂ ದಯಮಾಡಿ ಎಲ್ಲರೂ ನೆಮ್ಮದಿಗಿದ್ದೀರಿ ಕಣಮ್ಮ, ಇವ್ರಿಗಿಂತ ನೀವಂತೂ ಭಾರಿ ನೆಮ್ಮದಿಗಿದ್ದೀರಿ. ಯಾರು ಕಿವಿಯಾಗಿ ಬಂಡೆಲ್ಲ ಇಲ್ದಂಗೆ, ಮೂಗಿನ ಮೂಗ್ಬಟ್ಟು ಇಲ್ದಂಗೆ, ಕೈಯಾಗಿ 2 ಬಳೆ ಇಲ್ದಂಗೆ, ಕೊಳ್ಳಿಗೆ ಒಂದು ಸರ ಇಲ್ದಂಗೆ ಇರ್ತಕ್ಕಂಥ ಯಾರೂ ಇಲ್ಲವೇ ಇಲ್ಲ. ಕನಿಷ್ಠ ಪಕ್ಷ ಅಂದ್ರೂ ಯಾರಿಗೂ ಹೇಳ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ 1.5 ಕೋಟಿ 100 ಗ್ರಾಮಿಗೆ ಏನಮ್ಮ 100 ಗ್ರಾಮ್ ಚಿನ್ನ ಅದು ಕೊಳ್ಳಾಗೈತೆ ಅಂತ, 1.5 ಲಕ್ಷ ಹಂಗಿರೋದ್ರಿಂದ ಇವತ್ತು ಭಾಳ ಕಷ್ಟ ಇದೆ. ನೆಮ್ಮದಿಗಿದ್ದೀವಿ ಅನ್ನುವಂಥ ಮಾತುಗಳನ್ನು ಹೇಳಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇಲ್ಲಿ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ಮತ್ತೊಮ್ಮೆ ಪೂಜ್ಯ ಗುರುಬಸವ ಸ್ವಾಮೀಜಿಯವರ ಪಾದಕಮಲಿಗೆ ನಮಸ್ಕರಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅತ್ಯಂತ ಗಟ್ಟಿ ಮಾತುಗಳ ಮುಖೇನ ಪೂಜ್ಯ ದ್ವಯರ ಬಗ್ಗೆ ಗುಣಗಾನ ಮಾಡಿರ್ತಕ್ಕಂಥ ಶ್ರೀಯುತ ಒಟ್ನಾಳ್ ರಾಜಣ್ಣ ಮಾಜಿ ಶಾಸಕರು ಚನ್ನಗಿರಿ ಇವರಿಗೆ ಪರಮ ಪೂಜ್ಯರಿಂದ ಗೌರವ ಸಮರ್ಪಣೆ. ದುರ್ಮುನಿ ಸ್ವಾಮಿಗಳು ನಿರಂಜನ ಪೀಠ ಮಾಡಾಳ್ ಅರಸೀಕೆರೆ ತಾಲೂಕು ಪೂಜ್ಯರು ಆಶೀರ್ವಚನವನ್ನು ದಯಪಾಲಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭಾವದ ನೆಲೆ ನಾನೇನ ಬಲ್ಲೆನೆ, ನೀನ ಒಳವೊಕ್ಕ ಏನನ್ನಿಸಿದೊಡನೆ ನಾನು ನುಡಿವೆ ಗುರುವೆ ಕೃಪೆಯಾಗು. ಬಸವಾದಿ ಪ್ರಮಥರನ್ನು, ಸಂತ ಮಾಂತರನ್ನು, ದಾರ್ಶನಿಕರನ್ನು ಸ್ಮರಿಸುತ್ತಾ ಇವತ್ತೇನು ಸಂಗಮನಾಥ ಮಹಾಸ್ವಾಮೀಜಿ ಹಾಗೂ ಚನ್ನಬಸವ ಶಿವಯೋಗಿಗಳವರ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗುರುಬಸವ ಮಹಾಸ್ವಾಮೀಜಿಯವರಲ್ಲಿ ಶರಣೆಂದು
ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಲ್ಲಿ, ಗಣ್ಯ ವ್ಯಕ್ತಿಗಳಲ್ಲಿ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ಶರಣೆಯಲ್ಲಿ ಶರಣಾರ್ಥಿಗಳು. ಇದುವರೆಗೂ ಸಹ ಹಲವಾರು ವಿಚಾರಗಳನ್ನು ಇಲ್ಲಿ ಮಂಥನ ಮಾಡಿರ್ತಕ್ಕಂಥದ್ದು. ಮೊದಲಿಗೆ ಉಪನ್ಯಾಸಕರು ಎಲ್ಲ ವಿಚಾರಗಳನ್ನು ಭಾಳ ಸಂಕ್ಷಿಪ್ತವಾಗಿ ಅವ್ರು ಪೊಲೀಸ್ ಇಲಾಖೆಯಲ್ಲಿ ಇದ್ದರೂ ಸಹ ಜೀವನದಲ್ಲಿ ನಡೀತಾ ಇರ್ತಕ್ಕಂಥ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಅದನ್ನು ಎಳೆ ಎಳೆಯಾಗಿ ಬಿಡಿಸಿ ಬಸವಣ್ಣನವರ ತತ್ವ ಆದರ್ಶಗಳು ಎಷ್ಟು ಈ ದಿನಮಾನಗಳಲ್ಲಿ ಪ್ರಸ್ತುತ ಅಂತಕ್ಕಂಥದ್ದನ್ನು ಅವರು ರಮೇಶ್ ಅವರು ಹೇಳಿರ್ತಕ್ಕಂಥದ್ದು. ಹಾಗೆ ಇನ್ನೊಂದು, ನಾವೆಲ್ಲರೂ ಸಹ ಹಿರಿಯರನ್ನು ಕಡೆಗಣಿಸ್ತಾ ಇರ್ತಕ್ಕಂಥದ್ದು. ಈಗ ಹೇಳಿದ್ರು ಯಾರು ನೆಮ್ಮದಿಯಾಗಿದ್ದೀರಿ ಅಂತ, ಕೈ ಎತ್ತರಿಂದ ಇಬ್ಬರೇ ಎತ್ತಿದ್ದು. ಯಾಕೆಂದರೆ ಇವತ್ತು ಎಲ್ಲರ ತಲೂ ದುಡ್ಡಿದೆ ಸಾಕಷ್ಟು. ನಮ್ಮ ರಾಜಣ್ಣರು ಹೇಳ್ದಂಗೆ ಎಲ್ಲರ ತಲೂ ಹಣ ಇದೆ, ಆಸ್ತಿ ಇದೆ, ಅದೇ ನೆಮ್ಮದಿ ಆರೋಗ್ಯ ಯಾರ ತಲೂ ಇಲ್ದಂಗೆ ಆಗ್ತಾ ಇರ್ತಕ್ಕಂಥದ್ದು. ಮೊದಲೆಲ್ಲ ಹಣ ಕಮ್ಮಿ ಇತ್ತು, ಆದರೆ ನೆಮ್ಮದಿ ಆರೋಗ್ಯಕ್ಕೆ ಯಾವುದೇ ಕೊರತೆ ಇರಲಿಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಚನ್ನಬಸವ ಶಿವಯೋಗಿಗಳಿದ್ರಲ್ಲ, ನಾವು ಸಂಗಮನಾಥನ ಸ್ವಾಮೀಜಿಯವ್ರನ್ನ ನೋಡಿಲ್ಲ, ಆದರೆ ಚನ್ನಬಸವ ಮಹಾಶಿವಯೋಗಿಗಳಿದ್ರಲ್ಲ, ಅವ್ರು ನಿಜವಾಗ್ಲೂ ಕೂಡ ಭಾಳ ನೆಮ್ಮದಿಯಿಂದ ಅವರ ತತ್ವ ಸಿದ್ಧಾಂತದ ಅಡಿಯಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ಅವ್ರದ್ದು ಸಣ್ಣ ಘಟನೆ, ನಾವು ಪ್ರಯಾಣ ಮಾಡ್ಬೇಕಾದ್ರೆ ನಡೆದಿದ್ದು. ನಾವು ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ಬಂದಾಗ ಅವ್ರ ಕಾಲದಲ್ಲಿ ಅಲ್ಲೇ ಭಾಳ ವರ್ಷ ಆಗಿದೆ, ಅವ್ರ ಲಿಂಗೈಕ್ಯರಾಗಿ 19 ವರ್ಷ. ಆವಾಗ ಬಂದಾಗ ನಮ್ಮ ಕಡೆಗೆ ನಾವು ಬಸ್ಸಲ್ಲಿ ಬಂದಿದ್ದು, ಕಾರ್ ಇರಲಿಲ್ಲ. ಆವಾಗ ಅವ್ರ ಕಾರಲ್ಲಿ ಅಂಬಾಸಿಡರು ಹೋಗ್ತಾ ಇದ್ದು, ನಾವು ಮುಂದೆ ಕೂತ್ಕೊಂಡು ಹಿಂದ್ಗಡೆ ಅವರು ಕೂತ್ಕೊಂಡಿದ್ದು, ಡ್ರೈವರ್ ಹೋಗ್ತಾ ಇದ್ದು. ದಾರಿಲಿ ಹೋಗ್ಬೇಕಾದ್ರೆ ಏನು ಮಾಡ್ತಾರೆ, ಡ್ರೈವರು ಒಂದು ಈ ರೋಡಲ್ಲಿ ಹೋಗ್ತಾ ಬ್ಲೇಡ್ಗಳು ಕಟ್ಟಾಗಿ ಬಿದ್ದಿರ್ತವೆ, ಬಿದ್ದಿತ್ತು. ಅವ್ನು ಡ್ರೈವರ್ ನೋಡಿದ, ಕಾರ್ ನಿಲ್ಲಿಸಿದ, ತಗೊಂಡು ಕಾರ್ ಒಳಗೆ ಇಟ್ಕೊಂಡ. ಸರಿ, ಬುದ್ಧಿಯವರು ಹಿಂದ್ಗಡೆ ಯಾಕಪ್ಪ ನಿಲ್ಲಿಸಿದೆ? ಬುದ್ಧಿ ಅದೇನೋ ಇತ್ತು, ತಗೊಂಡ ಅಲ್ಲಿ ರೋಡಲ್ಲೇನೋ ಬಿದ್ದಿತ್ತು. ನಿಲ್ಸಪ್ಪ ಫಸ್ಟ್. ಹೋಗ್ತಾನೆ ಇದೆ, ನಿಲ್ಸಪ್ಪ ಫಸ್ಟ್, ತೆಗ್ದಾಕದು ಹೊರಗೆ. ತೆಗೆದಾಕ ತನಕನೂ ಗಾಡಿ ಮೂವ್ ಮಾಡೋಕ್ಕೆ ಬಿದ್ದು. ತೆಗೆದಾಕ ಕೆಳಕ್ಕೆ ಎಷ್ಟು ಮೇಲೆ ಅದು ನಮ್ದೊಲ್ದು ಅಷ್ಟನ್ನ ಮುಟ್ಟಬಾರ್ದು ಯಾವುದೇ ಕಾರಣಕ್ಕೆ. ಅಷ್ಟು ಅವರು ಪ್ರಾಮಾಣಿಕತೆಯಿಂದ ಇದ್ದಿದ್ದನ್ನು ನಾವೆಲ್ಲರೂ ಸಹ ನೋಡಿರ್ತಕ್ಕಂಥದ್ದು. ಅಷ್ಟು ಅವರಲ್ಲಿ ನಾವು ತಿಳ್ಕೊತಕ್ಕಂಥದ್ದು ಬಹಳ ಇತ್ತು. ಆದರೆ ತತ್ವ ಸಿದ್ಧಾಂತದ ಅಡಿಯಲ್ಲಿ ಅವಾಗ ಅದು ಕೆಳಕ್ಕೆ ಹಾಕಿದ ಮೇಲೆ ಮುಂದಕ್ಕೆ ಹೋದು. ಹಂಗೆ ಆ ಪೂಜ್ಯರು ಅವರ ನಡೆನೇ ನಮಗೆಲ್ಲರಿಗೂ ಸಹ ಪಾಠವಾಗಿರ್ತಕ್ಕಂಥದ್ದು. ಅವ್ರು ನಡೆದು ನಾವು ಬರೀ ನುಡಿತಿದ್ವಿ, ಕೆಲವರು ಹಂಗೆ ಹಿಂಗೆ ಕೋಟಿಗಟ್ಟಲೆ ಮಾತಾಡ್ತೀವಿ, ಆದರೆ ನುಡಿಯಲ್ಲಿ ಇಲ್ದಿದ್ದಾಗ ಅದು ಯಾವುದು ಪ್ರಯೋಜನ ಬರಲ್ಲ. ಹಾಗೆ ನಾವೇನು ನಡಿತೀವಿ ಹಂಗೆ ನುಡಿತಕ್ಕಂಥದ್ದನ್ನು ಚನ್ನಬಸವ ಶಿವಯೋಗಿಗಳು ಅವತ್ತು ಅರ್ಥ ಮಾಡ್ಕೊಂಡು ಇವತ್ತು ಬಸವ ತತ್ವ ಇಷ್ಟೊಂದು ಇಲ್ಲಿ ನಾವೇನೇ ಹೇಳಿದ್ರು ಅವ್ರು ನಡೆದಿರ್ತಕ್ಕಂಥ ದಾರಿಯಲ್ಲಿ ನೀವೆಲ್ಲರೂ ಸಹ ಅವತ್ತು ಚಿಕ್ಕ ಮಕ್ಕಳಿಂದಲೂ ಸಹ ನೋಡಿರ್ತಕ್ಕಂಥದ್ದು ಭಾಳಷ್ಟು ಜನ ಇದ್ದೀರಿ. ಅವರ ನುಡಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ಕೂಡ ಅವತ್ತಿನ ಕಾಲದಲ್ಲಿ ಭಾಳ ನೆಮ್ಮದಿಯಾಗಿ ಸುಖವಾಗಿದ್ದು. ಹೇಳಿದ್ರು ರಾಜಣ್ಣ ಅವ್ರ ಕಾಣಿಕೆನೇ ನಾವು ಕೊಟ್ಟಿಲ್ಲ, ಆದರೆ ಅವ್ರ ನೆಮ್ಮದಿಗೆ ಅವರು ಕುಂಡಿಸ್ಕೊಂಡು ಪ್ರಸಾದ ಮಾಡಿಸಿ, ಹಿಂಗಲ್ಲ ಕಣಪ್ಪ, ಹಿಂಗಿರಬೇಕು ಅಂತಕ್ಕಂಥದ್ದನ್ನು ಎಳೆಯಾಗಿ ಬಿಡಿಸಿ ಅವರೆಲ್ಲರಿಗೂ ಸಹ ತಿಳಿಸಿರ್ತಕ್ಕಂಥದ್ದು. ಅಂತಹ ಪೂಜ್ಯರು ನಿಜವಾಗ್ಲೂ ಕೂಡ ನಮ್ಮ ಜೊತೆಯಲ್ಲಿ ಅವರು ಹೆಂಗೆ ಆ ಮರಣದಲ್ಲೂ ನಾವು ನೋಡಿದ್ದು, ಶರಣರ ಜೀವನವನ್ನು ಮರಣದಲ್ಲಿ ನೋಡ್ರಿ ಅಂತ ಅವ್ರು ಭಾಳ ಪೂಜಾ ನಿಷ್ಠರಾಗಿ ಹೋಗ್ತಾ ಇರ್ತಕ್ಕಂಥದ್ದು. ಅವರೇನು ಅನಾರೋಗ್ಯಕ್ಕೆ ತುತ್ತಾಗಿ ಹಾಸ್ಪಿಟ್ಲಿಗೆ ಸೇರಿ ನಾವು ಅವತ್ತು ಪೂಜ್ಯರು ಎಲ್ಲ ನಾವು ಅಲ್ಲಿದ್ದು ಜೊತೆಲಿ ನೋಡ್ರಿ, ಒಂದು ಗುಟುಕು ನೀರು ಸಹ ಅವರು ಸೇರ್ಕೊಳ್ಳಿಲ್ಲ. ಹಂಗೆ ಅಲ್ಲೇ ಮರಣ. ಏನಿಲ್ಲಿ ಮಠದಲ್ಲಿ ಜ್ಞಾನ ತಪ್ಪಿರೋ ಅದೇ ರೀತಿಯಾಗಿ ಅಲ್ಲಿ ಹಾಸ್ಪಿಟ್ಲಲ್ಲೂ ಅದೇ ರೀತಿಯಾಗಿ 2 ದಿವಸ ನಾವು ಪುನಃ ಆಕ್ಸಿಜನ್ ಇಟ್ಕೊಂಡೇ ಹೊರತು ಆದರೆ ಯಾವುದೇ ರೀತಿ ಉಪಯೋಗ ಆಗಲಿಲ್ಲ. ಹಂಗೆ ಅವರ ಜೀವನ ಮರಣದಲ್ಲೂ ಸಹ ಅವರು ಭಾಳ ತತ್ವನಿಷ್ಠರಾಗಿ ಹೋಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಸಹ ನೋಡಿರ್ತಕ್ಕಂಥದ್ದು. ಅಂತಹ ಪೂಜ್ಯರ ಸ್ಮರಣೆಯನ್ನು ನಾವೆಲ್ಲರೂ ಸಹ ಜ್ಞಾಪಿಸಬೇಕು. ಏಕೆಂದರೆ ಇವತ್ತು ರಾಜ್ಯಾದ್ಯಂತ ಅವರ ಪೂಜ್ಯರ ನುಡಿ ಎಷ್ಟು ಮಠಗಳ ಸ್ವಾಮೀಜಿಯವರಿಗೆ ಏನು ತತ್ವ ಉಪದೇಶವನ್ನು ಮಾಡಿಕೊಂಡು ದೀಕ್ಷಾ ಸಂಸ್ಕಾರವನ್ನು ಮಾಡಿ ಬಂದಿರತಕ್ಕಂಥದ್ದನ್ನು ನಾವೆಲ್ಲರೂ ಸಹ ನೋಡಿದ್ವಿ. ಈ ಉತ್ತರ ಭಾಗದಲ್ಲೂ ಅವರೇನು ಬಾಲ್ಕಿಯರ್ ಇರ್ಬೋದು, ಅವರು ಯಾರ್ತವ ಇದು ಇಳ್ಕಲ್ ಸ್ವಾಮಿಗಳು ಯಾರ್ತವ ದೀಕ್ಷೆ ಕೊಡಿಸ್ಬೇಕು, ಚಿನ್ಮಯ ದೀಕ್ಷೆ ಅಂದರೆ ಪಾಂಡಮಟ್ಟಿ ಸ್ವಾಮಿಗಳು. ಅದೇ ರೀತಿಯಾಗಿ ಈಗಿರ್ತಕ್ಕಂಥ ಪರಮ ಪೂಜ್ಯರು ಸಹ
ಎಲ್ಲ ಭಾಗದಲ್ಲೂ ಸಹ ಆ ಬಸವ ತತ್ವ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ಮಠಗಳಲ್ಲಿ ಯಾವುದೇ ಈಗ ಹೇಳಿದ್ರಲ್ಲ ಸ್ವಾಮೀಜಿ ಒಬ್ಬರು ನಮ್ಮ ಸೊರಬ ತಾಲೂಕಿನ, ಹಂಗೆ ಎಲ್ಲ ಸ್ವಾಮೀಜಿಯವರಿಗೂ ಸಹ ಚಿನ್ಮಯ ಅನುಗ್ರಹವನ್ನು ನೀಡ್ತಕ್ಕಂತಹ ಶಕ್ತಿಯನ್ನು ಅವರಿಂದ ಪಡೆದಿರ್ತಕ್ಕಂಥ ಗುರುಬಸವ ಮಹಾಸ್ವಾಮೀಜಿಯವರು ಸಹ ಅದೇ ನಿಟ್ಟಿನಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಬಸವ ತತ್ವ ನಿಷ್ಠೆಯನ್ನು ಬೆಳೆಸ್ಕೊಂಡಾಗ ನೆಮ್ಮದಿ ಸಹಜವಾಗಿ ಸಿಗ್ತಕ್ಕಂಥದ್ದು ಆಗ್ತದೆ. ಹಣ, ಅಂತಸ್ತು, ಐಶ್ವರ್ಯದಿಂದ ನಮಗೆ ಯಾರಿಗೂ ನೆಮ್ಮದಿ ಸಿಗೋದಿಲ್ಲ. ಹಾಗಾಗಿ ನಾವೆಲ್ಲರೂ ಸಹ ನೆಮ್ಮದಿಯಾಗಿರಬೇಕು ಅಂದರೆ ಬಸವ ನಿಷ್ಠೆಯಿಂದ ತತ್ವದಿಂದ ಅಳವಡಿಸ್ಕೊಂಡು ಹೋದಾಗ ಮಾತ್ರ ನಮ್ಮ ಜೀವನ ಪಾವನ ಆಗ್ತಕ್ಕಂಥದ್ದಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಹೋಗೋಣ ಅಂತಕ್ಕಂಥದ್ದನ್ನು ಹೇಳ್ತಾ ಪ್ರತಿ ವರ್ಷವೂ ಸಹ ಈ ಸ್ಮರಣೋತ್ಸವದಲ್ಲಿ ನಾವು ಭಾಗಿಗಳಾಗ್ತಾ ಇದ್ದೇವೆ. ಎಷ್ಟು 19 ವರ್ಷ ಪೂಜ್ಯರು ಅವರು, ಈ ಪೂಜ್ಯರು ಲಿಂಗೈಕ್ಯರಾದ 3 ತಿಂಗಳಿಗೆ ನಮ್ಮ ಪೂಜ್ಯರು ಅವರು ನಾವು ನಮ್ಮ ಹಿರಿಯ ಗುರುಗಳು ಭಾಳ ಅನ್ಯೂನ್ಯವಾಗಿ ಯಾವುದೇ ಕಾರ್ಯಕ್ರಮ ಇದ್ದು ನಮ್ಮ ಮಠಕ್ಕೆ ಬಂದು 2 ದಿವಸ ಅಲ್ಲೇ ಉಳ್ಕೊಂಡು, ಬಸ್ಸಿಗೆ ಬರೋರಲ್ಲ ಅವಾಗ, ಅಲ್ಲೇ ಉಳ್ಕೊಂಡು ಅಲ್ಲೇ ಪೂಜೆ ಪ್ರಸಾದವನ್ನು ಆ ಕಾರ್ಯಕ್ರಮವನ್ನು ಎಲ್ಲವನ್ನು ವೀಕ್ಷಣೆ ಮಾಡ್ತಿದ್ರು. ಇಲ್ಲಿ ಕಾರ್ಯಕ್ರಮ ಆದಾಗ ನಮ್ಮ ಪೂಜ್ಯರು ಬಂದು ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಮುಗಿಸೋಣ ಅಂತ ಅನ್ಯೂನ್ಯವಾದ ಸಂಬಂಧ ಇತ್ತು. ಅವ್ರು ಲಿಂಗೈಕ್ಯರಾದಂತಹ ತಿಳ್ಕೊಂಡು ನಮ್ಮ ಪೂಜ್ಯರು ಅಲ್ಲಿ 3 ತಿಂಗಳಿಗೆ ಅವರು ಲಿಂಗೈಕ್ಯರಾಗಿರ್ತಕ್ಕಂಥದ್ದು. ಹಂಗೆ ಅವರ ಸಾವಿನಲ್ಲೂ ಸಹ ಅನ್ಯೂನ್ಯತೆಯನ್ನು ತೋರಿಸ್ಕೊಂಡು ಹೋಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈಗಿನ ಪೂಜ್ಯರು ನಾವುಗಳು ಏನು ಮಾಡಾಳು ಮತ್ತು ಪಾಂಡುಮಟ್ಟಿ ಮಠ ಅದೇ ಅನ್ಯೂನ್ಯತೆಯಿಂದ ಹೋಗ್ತಾ ಇರ್ತಕ್ಕಂಥದ್ದನ್ನು ನೀವೆಲ್ಲರೂ ಸಹ ನೋಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಆ ಪೂಜ್ಯರ ಬಸವ ತತ್ವ ನಿಷ್ಠೆಯನ್ನು ನೀವೆಲ್ಲರೂ ಸಹ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಅಂತಕ್ಕಂಥದ್ದನ್ನು ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹಾರೈಸಿ ನಮ್ಮ ಮಾತು ವಿರಾಮ ಕೊಡ್ತೇವೆ. ಓಂ ಶ್ರೀ ಗುರು ಬಸವಲಿಂಗ. ರುದ್ರಮುನಿ ಮಹಾಸ್ವಾಮಿಗಳು, ನಿರಂಜನ ಪೀಠ, ಮಾಡಾಳು, ಅರಸೀಕೆರೆ ತಾಲೂಕು ಇವರಿಗೆ ಪರಮ ಪೂಜ್ಯರಿಂದ ಗೌರವ ಸಮರ್ಪಣೆ. ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಜಯಬಸವಾನಂದ ಮಹಾಸ್ವಾಮಿಗಳು, ಜಯಬಸವ ತಪೋವನ, ಚಿಕ್ಕಮಗಳೂರು ಪರಮ ಪೂಜ್ಯರಿಂದ ಆಶೀರ್ವಚನ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಆ ವಚನದಲ್ಲೇ ಉಲ್ಲೇಖ ಇರುವಂತೆ ಹಲವು ಮಾತಾಡೋ ಅಗತ್ಯ ಇಲ್ಲ ಅಂತ. ಯಾಕೆಂದರೆ ಪರಮ ಪೂಜ್ಯ ಸಂಗಮನಾಥ ಶಿವಯೋಗಿಗಳು, ಚನ್ನಬಸವ ಶಿವಯೋಗಿಗಳು ಈ ಪಾಂಡುಮಟ್ಟಿಯನ್ನು ಪಾವನ ಭೂಮಿಯನ್ನಾಗಿ ಮಾಡಿ ಈ ಭಾಗದ ಜನರಿಗೆ ಅರಿವು ಆಚಾರಗಳ ಸಂಗಮವನ್ನು ಮಾಡಿ ಜನರಿಗೆ ಬೇಕಾದಂಥ ಜ್ಞಾನ ಅಮೃತವನ್ನು ಸವಿಸಿದ್ದಾರೆ. ಅವರ ಕರಕಮಲ ಸಂಜಾತರು ನಮ್ಮ ಗುರುಬಸವ ಮಹಾಸ್ವಾಮೀಜಿಯವರು. ಅವರನ್ನು ಒಳಗೊಂಡು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೆ, ಅತಿಥಿಗಳಿಗೆ ಹಾಗೂ ಬಹಳ ಶಾಂತಿ ಸಮಾಧಾನದಿಂದ ಏನು ಬಸವ ತತ್ವದ ಗಟ್ಟಿ ಬೀಜಗಳಾಗಿ ಆ ಚಳಿಯನ್ನೇ ಎದುರಿಸಿ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಶರಣರಿಗೆ, ಮಾತೆಯರಿಗೆ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಹೆಚ್ಚು ಮಾತನಾಡಬಾರ್ದು ಅಂತ ನಾನು ಸಹ ಸಂಕಲ್ಪ ಮಾಡಿದ್ದೀನಿ ಈಗ. ಯಾಕೆಂದರೆ ಹೆಚ್ಚು ಮಾತನಾಡ್ತಾ ಇದ್ರೆ ಹಿಂದ್ಗಡೆಯಿಂದ ಬಂದು ಶರ್ಟ್ ಎಳಿತಾ ಇದ್ರಂತೆ ಒಬ್ಬರು. ಮಾತಾಡಬೇಡಿ, ಶರ್ಟ್ ಎಳಿತಾ ಇದ್ರು, ಸಿಗ್ನಲ್ ಕೊಡ್ತಾ ಇದ್ರು. ಆಗ ಅವನು ಹೇಳಿದ್ನಂತೆ, ನನ್ನ ಶರ್ಟ್ ಬೇಕಾದ್ರೂ ಬಿಚ್ಕೊಡ್ತೀನಿ, ನನ್ನ ಭಾಷಣ ನಿಲ್ಲಿಸಲ್ಲ ಅನ್ನಂತೆ. ಅಂಥ ಪರಿಸ್ಥಿತಿ ಆಗಬಾರ್ದು. ಆದ್ದರಿಂದ ಸಂಗಮನಾಥ ಶಿವಯೋಗಿಗಳು ಹೆಂಗಪ್ಪ ಇದ್ರು ಅಂದರೆ, ನಾಗರ ಹಾವಿನಲ್ಲಿ ಎಡೆಯಲ್ಲಿ ಪಣಾಮಣಿ ಅಂತ ಇರ್ತದೆ. ಅದು ಎಂದು 12 ವರ್ಷಗಳ ಕಾಲ ಆ ವಿಷವನ್ನು ಕಕ್ಕದೆ ಹೋದರೆ ಆ ನಾಗಮಣಿಯಾಗಿ ಕನ್ವರ್ಟ್ ಆಗ್ತದೆ ಅದು, ಆ ವಿಷ ಎಲ್ಲ. ಹಂಗೆ ನಾಗಮಣಿಯಂತೆ ಸಂಗಮನಾಥ ಶಿವಯೋಗಿಗಳ ಚೈತನ್ಯ ಆಗಿದ್ದರು. ಆ ನಾಗಮಣಿಯ ಬೆಳಕಿಗೆ ಬಂದಂಥ ಮತ್ತೊಂದು ಶಕ್ತಿ ಯಾರಪ್ಪ ಅಂದರೆ ಚನ್ನಬಸವ ಶಿವಯೋಗಿಗಳು. ಗುರುವಿನಂತೆ ಶಿಷ್ಯ, ಶಿಷ್ಯನಂತೆ ಗುರು, ಅವರಿಬ್ಬರ ಅವಿನಾಭಾವ ಸಂಬಂಧ ಗುರುಗಳು ಸಮಯ ಸಿಕ್ತಾಗ ಹೇಳ್ತಾ ಇರೋರು. ಏನು ಒಂದು ಪರಂಪರೆ, ಆ ಪರಂಪರೆಯಲ್ಲಿ 3 ವರ್ಗ ಇರ್ತದೆ. ಒಂದು ವಿರಕ್ತ, ಇನ್ನೊಂದು ಸ್ಥಿರ, ಇನ್ನೊಂದು ಚರ ಅಂತ. ವಿರಕ್ತ ಪೀಠ, ವಿರಕ್ತ ಗುರುಗಳು ಇರ್ತಾರೆ. ಒಂದೇ ಪೀಠದಲ್ಲಿ 3 ಜನ ಗುರುಗಳು ಇರ್ತಾರೆ. ವಿರಕ್ತ ಗುರು, ಸ್ಥಿರ ಅಂದರೆ ಸ್ಥಿರ ಪಟ್ಟಾಧ್ಯಕ್ಷರು, ಚರ ಪಟ್ಟಾಧ್ಯಕ್ಷರು ಅಂತ 3 ಜನ
ಸ್ವಾಮೀಜಿಗಳಿರ್ತಾರೆ. ಏನಿವತ್ತು ನಾವೆಲ್ಲ ಅತ್ಯಂತ ಪ್ರಶಂಸನೀಯವಾಗಿ ಸಾಧು ಸದ್ಧರ್ಮ ಸಮಾಜವನ್ನು ನಾವು ಹೇಳ್ತೀವಿ, ಆ ಸದ್ಧರ್ಮ ಸಮಾಜದಲ್ಲಿ ವಿರಕ್ತ ಮಠದ ಮೂಲ ಗುರುಗಳು ಯಾರಪ್ಪ ಅಂದರೆ ನಮ್ಮ ಪಾಂಡುಮಟ್ಟಿಗಿಂತ ಮೊದಲು ಸಿರಿಗೆರೆಯಲ್ಲಿ ನೆಲೆಸಿರ್ತಕ್ಕಂಥ ಸಂಗಮನಾಥ ಶಿವಯೋಗಿಗಳು ನಮ್ಮ ಸಮಾಜದ ವಿರಕ್ತ ಗುರುಗಳು, ಮೊದಲ ಗುರುಗಳು. ಅವರು ಎಂಥ ಶಿಷ್ಯರನ್ನು ಆಯ್ಕೆ ಮಾಡಿದ್ರು ಅಂದರೆ ಚನ್ನಬಸವ ಶಿವಯೋಗಿಗಳನ್ನು ಆಯ್ಕೆ ಮಾಡಿ ಬಿಲ್ಲಳ್ಳಿ ಮಠ, ಅಲ್ಲಿ ಸಿರಿಗೆರೆ ಮಠದಲ್ಲಿ ಏನೋ ಒಂದು ಅಚಾತುರ್ಯ ಆಗಿ ಅನಾವಶ್ಯಕವಾಗಿ ಅವ್ರ ಮೇಲೆ ದೂರಿದಾಗ ಸಂಗಮನಾಥ ಶಿವಯೋಗಿಗಳು ಬಿಲ್ಲಳ್ಳಿ ಮಠಕ್ಕೆ ಬರ್ತಾರೆ, ವಿರಕ್ತ ಮಠಕ್ಕೆ. ಭಿನ್ನಾಭಿಪ್ರಾಯದಿಂದಾಗಿ ಬಿಲ್ಲಳ್ಳಿ ಮಠಕ್ಕೆ ಬಂದಾಗ ಬಿಲ್ಲಳ್ಳಿ ಮಠದಲ್ಲೂ ಅಷ್ಟೇ ಭಕ್ತರ ಸಮುದಾಯವನ್ನು ಕಟ್ತಾರೆ. ಭಾಳ ಜೇನು ಉಳಿದಂತೆ, ನಮ್ಮ ಸ್ವಾಮಿಗಳು ಹೇಳಿದ್ರಲ್ಲ ಹಂಗೆ ಜೇನು ಉಳಿವಿನಂತೆ ಭಕ್ತರು ಸೇರ್ತಾ ಇರ್ತಾರೆ. ಅವರ ಚನ್ನಬಸವ ಶಿವಯೋಗಿಗಳ ಸ್ವಭಾವ ಹೆಂಗಪ್ಪ ಅಂದರೆ, ಜೇನು ಹುಳುಗಳು ತಂದು ಮಧುವನ್ನು ಸಂಗ್ರಹಿಸಿ ತಂದು ಇಟ್ಟಿರ್ತಾರಲ್ಲ, ಅದೆಲ್ಲ ಜೇನುತುಪ್ಪವಾಗಿರ್ತದೆ. ಅದನ್ನು ಯಾರೋ ಕದ್ದೊಯ್ತಾರಲ್ಲ ಜನ. ಹಂಗೆ ಬಿಲ್ಲಳ್ಳಿ ಮಠವನ್ನು ಸಹ ಬಿಡಿಸಿದಾಗ ಗುರುಗಳು ಒಂದು ಮಾತು ಹೇಳ್ತಾರಂತೆ, ನೋಡಪ್ಪ ಜೇನು ಹುಳುಕ್ಕೆ ವಿದ್ಯೆ ಇದೆ. ಆ ಜೇನುತುಪ್ಪನ ಯಾರಾದರೂ ಕಿತ್ಕೊಂಡು ಹೋದ್ರೆ ನಾನು ವ್ಯಥೆ ಪಡಲ್ಲ, ನಮ್ಮ ಜೇನು ಹುಳುಗಳಿಗೆ ಮತ್ತೆ ಮಧುವನ್ನು ಸಂಗ್ರಹಿಸೋ ಕಲೆ ಇದೆ. ಹಾಗೆ ಆಧ್ಯಾತ್ಮ ವಿದ್ಯೆಯನ್ನು ಯಾರು ಕಿತ್ಕೊಳಕ್ಕಾಗಲ್ಲ. ಆದ್ದರಿಂದ ಸಂಗಮನಾಥ ಶಿವಯೋಗಿಗಳು ಮತ್ತು ಚನ್ನಬಸವ ಶಿವಯೋಗಿಗಳು ಈ ಪಾಂಡುಮಟ್ಟಿಗೆ ಬಂದು ಕಮತಳ್ಳಿ ಮತ್ತು ಪಾಂಡುಮಟ್ಟಿ ಇವೆರಡರ ಕೇಂದ್ರ ಬಿಂದುವನ್ನಾಗಿಟ್ಕೊಂಡು ಮತ್ತೆ ತಮ್ಮ ತತ್ವವನ್ನು ಧರ್ಮವನ್ನು ನಿಷ್ಠೆಯಿಂದ ಯಾವ ನಮ್ಮ ಮಾಡಾಳ ಶ್ರೀಗಳು ಹೇಳಿದ ರೀತಿಯಲ್ಲಿ ಖಂಡಿತ ಅವರು ಯಾವ ಆಸೆ ಆಮಿಷಕ್ಕೆ ಒಳಗಾದರಲ್ಲ. ನಿಜವಾಗಿ ನಾವು ಬೇರೆ ವಿಷಯ ಹೇಳಲ್ಲ, ಅವರ ಅನುಭವದ ಒಂದು ವಿಚಾರ ನಾವು ಹೇಳಲೇಬೇಕು ಅನ್ನಿಸ್ತದೆ. ಒಮ್ಮೆ ಏನಾಗ್ಬಿಡ್ತದೆ, ನಾನು ಚನ್ನಬಸವ ಶಿವಯೋಗಿಗಳ ಬದುಕಿನ ಮೌಲ್ಯವನ್ನು ನಾನು ಅರ್ಥ ಮಾಡ್ಕೊಂಡಿರೋ ಇದರಿಂದ ಹೇಳ್ತಾ ಇದ್ದೀವಿ. ನಾವು ಸಹ ಅವರ ನಮಗೆ ದೀಕ್ಷಾ ಗುರುಗಳು ಅವರೇ, ಚನ್ನಬಸವ ಶಿವಯೋಗಿಗಳು. ಅವರ ಸ್ವಭಾವ ಹೆಂಗೆ ಅಂದರೆ, ನಾನು ಬಾಲ್ಯದಲ್ಲಿ ಗುರುಗಳ ಒಂದು ಒಡನಾಟ ಇದ್ದುದರಿಂದ ಒಂದು ಸಲ ಏನಾಯಿತು, ಹಿರೇಮಗಳೂರಿಂದ ಒಂದು 20 ಜನ ಭಕ್ತರು ಗುರುಗಳ ಜೊತೆನೇ ಬಸ್ ಹತ್ತಿದ್ರು. ಹೆಂಗೆ ಅಂದರೆ, ಅಂದ್ರಾಳರು ಒಂದು 2-3 ಜನ ಇರೋರು, ಅರಸೀಕೆರೆ ತಾಲೂಕಿನವರು, ಆರ್ನಹಳ್ಳಿಯವರು, ಈ ಕಡೆ ಪಾಂಡುಮಟ್ಟೆ ಕಡೆಯಿಂದ ಒಂದು 2-3 ಜನ, ಹಿಂಗೆ ಒಂದು 20 ಜನ ಒಟ್ಟಿಗೆ ಬಸ್ ಹತ್ತಿದ್ರು ಬುದ್ಧೇವ್ರ ಜೊತೆ ಹತ್ತಿದ ತಕ್ಷಣ ಕಂಡಕ್ಟ್ರಿಗೆ ಸೂಚನೆ ಕೊಟ್ಬಿಟ್ರು, ಯಾರ ಹತ್ರನೂ ದುಡ್ಡು ಇಸ್ಕೋಬೇಡ, ನಾನೇ ಟಿಕೆಟ್ ಕೊಡ್ತೀನಿ, ನಾನೇ ದುಡ್ಡು ಕೊಡ್ತೀನಿ ಅಂತ. ಆಗ ಗುರುಗಳ ಹತ್ರಕ್ಕೆ ಹೋದ ಕಂಡಕ್ಟ್ರು ಎಲ್ಲರೂ ಕೂತ್ಕೊಂಡ್ರು, ಎಲ್ಲ ನಾನು ಕೊಡ್ತೀನಿ ಭಕ್ತರು ಅಂತ ಇದ್ರು. ಆದರೆ ಗುರುಗಳು ಫಸ್ಟೇ ಆದೇಶ ಮಾಡಿದ್ರು ಕಂಡಕ್ಟ್ರಿಗೆ, ಯಾರ ಹತ್ರನೂ ದುಡ್ಡು ಇಸ್ಕೋಬೇಡ ಅಂತ. ಆಮೇಲೆ ಕಂಡಕ್ಟರ್ ಗುರುಗಳ ಹತ್ರಕ್ಕೆ ಬಂದರು. ಗುರುಗಳ ಹತ್ರ ಒಂದು ದುಡ್ಡಿಂದು ಚೀಲಿರೋದು ಸಣ್ಣದು, ಈಗಿನ ಜನ ಎಲ್ಲ ಮೊಬೈಲಿಗೆ ಅಂಥವಕ್ಕೆಲ್ಲ ಚೀಲ ಇಟ್ಕೊಂಡಿರ್ತಾರಲ್ಲ, ಹಾಗೆ ಗುರುಗಳಿಗೆ ಭಕ್ತರು ಕೊಟ್ಟಂಥ ಏನು ಸಣ್ಣ ಪುಟ್ಟ ಹಣಗಳೆಲ್ಲ ಒಂದು ಚೀಲಕ್ಕೆ ತುಂಬಿಟ್ಕೊಳ್ಳೋದು, ಎಣಿಸ್ಗಿಡ್ಸಿಡಂಗಿಲ್ಲ, ತುಂಬಿಟ್ಟಿರೋರು. ಅವ್ನು ಕಂಡಕ್ಟರ್ ಕರೆದು, ಎಷ್ಟು ಜನ ಇದ್ದಾರೆಪ್ಪ? 20 ಜನ ಇದ್ದಾರಲ್ಲ, ತಗ ಅಂತ ಒಂದು ಇಷ್ಟು ತೆಗೆದು ಕೊಟ್ರು ದುಡ್ಡು, ಒಂದು ಇಡೀನ. ಅವನಿಗೆ ಹೇಳಿದ್ರು, ಎಷ್ಟಾಯ್ತೆ ಅಷ್ಟು ತಗೊಂಡು ಉಳಿದಿರೋದು ನೋಡಪ್ಪ ಅಂತ ಗುರುಗಳು ಅಂದರು. ಅವನ್ನೆಲ್ಲ ಟಿಕೆಟನ್ನು ಎಣಿಸಿ ಎಲ್ಲರಿಗೂ ನೋಡಿ ಇಷ್ಟ ಆಯ್ತು ಬುದ್ಧಿ ಅಂತ ಉಳಿದ ದುಡ್ಡನ್ನು ಅವನೇ ವಾಪಸ್ ಕೊಡ್ತಿದ್ದ. ಅಂಥ ಧೀಮಂತ ವ್ಯಕ್ತಿತ್ವ. ಕಾಂಚಾಣವೆಂಬ ನಾಯನೆಚ್ಚಿ ನಿಮ್ಮ ನಾನು ಮರೆತನಯ್ಯ, ಬಸವಣ್ಣನವ್ರ ವಚನ ಇದೆಯಲ್ಲ, ಕಾಂಚನಕ್ಕೆ ವೇಳೆ ಹೌದಲ್ಲದೆ ಲಿಂಗ ಪೂಜೆಗೆ ವೇಳೆ ಇಲ್ಲ. ಆ ವಚನಕ್ಕನುಗುಣವಾಗಿ ಹಣಕ್ಕೆ ಎಂದೂ ಬೆಲೆಯನ್ನು ಕೊಡದೆ ಭಕ್ತರ ಹೃದಯ ಸಿಂಹಾಸನವನ್ನು ಅಲಂಕರಿಸಿದ ಗುರುಗಳು ಯಾರು ಇದ್ರೆ ಅದು ಚನ್ನಬಸವ. ಅದೇ ತೆರನಾಗಿ ಗುರುವನ್ನು ಮೀರಿದ, ಗುರು ಮುಟ್ಟಿದ ಗುಡ್ಡ ಅಂತ ಒಂದು ಮಾತಿದೆ. ಹಂಗೆ ಗುರು ಮುಟ್ಟಿದ ಗುಡ್ಡವಾಗಿ ಎಮ್ಮರವಾಗಿ ಈ ಮಠವನ್ನು ಬೆಳೆಸಿದ ಕೀರ್ತಿ ಪರಮಪೂಜ್ಯ ಗುರುಬಸವ ಮಹಾಸ್ವಾಮೀಜಿಯವರಿಗೆ ಸಲ್ಲಿಸ್ತಾರೆ. ಅವರು ಚನ್ನಬಸವ ಶಿವಯೋಗಿಗಳ ಗುಣ ಹೆಂಗಪ್ಪ ಅಂದರೆ ಅಸನ್ಮುಖ ನಗು. ಇವರ ಸಾಧನೆಗಳನ್ನು, ಇವರು ಮಾಡಿದ ಕೆಲಸಗಳನ್ನು, ಇವರು ಸಮಾವೇಶ ಎಲ್ಲ ಇಟ್ಟಾಗ ಗುರುಗಳಿಗೆ ವಯಸ್ಸಾಗಿತ್ತು, ಒಂದು 90-92 ವರ್ಷ. ಸುಮ್ಮನೆ ಅವ್ರು ಕುತ್ಕೊಂಡು ಅಸನ್ಮುಖ ನಗುವಿನಿಂದ
ಏನು ಅವರ ಕರಕಮಲ ಸಂಜಾತ್ರೆಗೆ ಏನೆಲ್ಲ ಕೆಲಸ ಮಾಡ್ತಾರೆ, ಮಠ ಹೆಂಗೆ ಅಭಿವೃದ್ಧಿ ಪಡಿಸ್ತಾರೆ, ಎಲ್ಲ ಕಾರ್ಯಕ್ರಮಗಳು ಅವ್ರು ಇದ್ದಂಗೆ ಎಲ್ಲ ಆಯೋಜನೆ ಮಾಡಿದಾಗ ಗುರುಗಳಿಗೆ ಆನಂದ ಆಗ್ತಿತ್ತು. ಯಾಕೆಂದರೆ ನನ್ನ ಶಿಷ್ಯನಾಗಿ ನನ್ನನ್ನು ಮೀರಿಸೋ ಹಂಗೆ ಬೆಳೀತಾ ಇದ್ದಾರಲ್ಲ ಇವರು ಅಂತ ಬಹಳ ಅಂತರಂಗದಲ್ಲಿ ಆನಂದ ಪಡ್ತಿದ್ದರು ಚನ್ನಬಸವ ಶ್ರೀಗಳು. ಅಂತಹ ನಿಟ್ಟಿನಲ್ಲಿ ಗುರುಬಸವ ಸ್ವಾಮೀಜಿಯವರು ನಿಜವಾಗಿ ಮತ್ತೊಂದೇನಪ್ಪ ಅಂದ್ರೆ ಅವರು ಒಂಥರ ಗುರುಗಳು, ಗುರುಬಸವ ಸ್ವಾಮೀಜಿಗಳ ಚನ್ನಬಸವ ಶಿವಯೋಗಿಗಳ ಆಶೀರ್ವಾದ ಎಷ್ಟು ಅದ್ಭುತವಾಗಿದೆ ಅನ್ನೋಕ್ಕೊಂದು ಉದಾಹರಣೆ ಏನಪ್ಪ ಅಂದರೆ ಅವರಿಗೆ ಮತ್ತೊಂದು ಪುನರ್ಜನ್ಮ ಆಗಿತ್ತು ನೋಡಿ. ಗುರುವಿನ ಕಟಾಕ್ಷದಿಂದ ಅಧಿಕ ಮೋಕ್ಷಗಳಿಲ್ಲ, ಗುರುವಿಗಿಂತ ಅಧಿಕವಾಗಿರ್ಬೋದಿಲ್ಲ, ಗುರುವಿನ ಕೃಪೆಗಿಂತ ಅಧಿಕವಾದದ್ದು ಯಾವುದೂ ಇಲ್ಲ ಅನ್ನೋದಕ್ಕೆ ಚನ್ನಬಸವ ಶಿವಯೋಗಿಗಳ ಆಶೀರ್ವಾದ ಬಲದಿಂದ ಅವರು ಪುನಃ ಚೇತರಿಸಿ ಪುನಃ ಫಿನಿಕ್ಸ್ ಥರ ಎದ್ದು ಬಂದು ಮತ್ತೆ ಸಮಾಜವನ್ನು ಕಟ್ಟಿದ ಕೀರ್ತಿ ಗುರುಬಸವ ಮಹಾಸ್ವಾಮೀಜಿಯವರಿಗೆ ಸಲ್ತದೆ ಅಂತೇಳಿ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ, ಮುಗಿಸ್ತಾ ಇದ್ದೀನಿ. ಈ ಒಂದು ವಿಚಾರ ಹೇಳಬೇಕಾಗಿತ್ತು. ಬೇರೆ ವಚನಗಳನ್ನು ಎಲ್ಲರೂ ಹೇಳಿದ್ದಾರೆ, ಯಾವುದೇ ವಿಚಾರವನ್ನು ಹೇಳಿದೆ ಸಮಯ ಬಹಳ ಆಗಿದೆ. ಅದನ್ನು ಪರಿಗಣಿಸ್ತಾ ನಮ್ಮ ಎಷ್ಟೋ ಮಾತುಗಳಿದ್ದರೂ ಸಾಕು, ಇಷ್ಟು ವಿಚಾರಗಳನ್ನು ಪರಮ ಪೂಜ್ಯ ಚನ್ನಬಸವ ಶಿವಯೋಗಿಗಳಿಗೆ ಅರ್ಪಿಸಿ ನಮ್ಮ ಮಾತುಗಳಿಗೆ ವಿರಾಮ ಕೊಡ್ತವೆ. ಶರಣ ಶರಣಾರ್ಥಿ. ಜಯ ಬಸವಾನಂದ ಮಹಾಸ್ವಾಮಿಗಳು, ಜಯ ಬಸವ ತಪೋವನ ಚಿಕ್ಕಮಗಳೂರು ಪರಮ ಪೂಜ್ಯರಿಗೆ ಪರಮ ಪೂಜ್ಯರಿಂದ ಗೌರವ ಸಮರ್ಪಣೆ. ಪರಮ ಪೂಜ್ಯರಿಂದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂಥ ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಗುರುಬಸವ ಮಹಾಸ್ವಾಮೀಜಿಯವರಿಂದ ಆಶೀರ್ವಚನ. ಗುರುಗಳಾ? ನಮ್ಮ ಗುರುಗಳಾ? ಹಾಂ, ಅವರೊಬ್ಬರು ಮಾತಾಡಬೇಕಾಗಿತ್ತು, ಇನ್ನಿಬ್ಬರು ಇದ್ದಾರೆ ಮಾತಾಡೋದು. ಇಲ್ಲ, ಮಾತಾಡಲ್ಲ. ಪಾಪ ಚಳಿ ಆಗ್ತೈತೆ ಅವ್ರಿಗಲ್ಲೇ, ಇದಕ್ಕೆ ಮಾತಾಡೋಗ್ತಾರೆ. ಕೋಲ್ಡ್ ಆಗಿಬಿಟ್ಟು ಎಲ್ಲ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ದಯಮಾಡಿಸಿ ಒಳ್ಳೆಯ ಆಶೀರ್ವಚನವನ್ನು ನೀಡಿದ್ದಾರೆ. ಹಾಗೆಯೇ ನಮ್ಮ ರಾಜಣ್ಣವರು ಹಾಗೂ ಬಸವಂತಪ್ಪನವರು, ನಮ್ಮ ಮಲ್ಲಿಕಾರ್ಜುನ ಅವರು, ರಮೇಶ್ ಅವರು ಸಮಯಕ್ಕೆ ಬೇಕಾಗಿರುವಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ದಾಸೋಹಿಗಳು ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ನೀವೆಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡಿ ಯಾವುದೇ ಗದ್ದಲ ಗಲಾಟೆ ಇಲ್ಲದಾಗೆ ಶಾಂತಿಯಿಂದ ಸಮಾಧಾನದಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿ. ಹಾಗೆಯೇ ನಾಳೆ ಬೆಳಿಗ್ಗೆ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರು 9:00 ಬರ್ತಾ ಇದ್ದಾರೆ. ಸಾಧ್ಯವಾದ ಮಟ್ಟಿಗೆ ನೀವೆಲ್ಲರೂ ಬೇಗನೆ ಮಠಕ್ಕೆ ಬರಬೇಕು. ಅವ್ರು ಬೇರೆ ಕಾರಣದಿಂದ ಬೇರೆ CM ಪ್ರೋಗ್ರಾಮ್ಗೆ ಅವ್ರು ಹೋಗ್ಬೇಕಾಗಿತ್ತಂತೆ. ಹಾಗಾಗಿ ಅಲ್ಲಿ ಹೋಗ್ರಿ ಅಂತ ಅವರು ಸೂಚನೆ ಕೊಟ್ಟ ಮೇರೆಗೆ ನಾನು ಆದರೂ ಮಕ್ಕಳುಗಳಿಗೆ ಮಾತು ಕೊಟ್ಟಿದ್ದೀನಿ, ತಪ್ಸೋಕ್ಕಾಗೋದಿಲ್ಲ ಅಂತೇಳಿ 9:30 9:45 ಒಳಗೇ 9:45 ಇಲ್ಲಿ ಹೈಸ್ಕೂಲ್ ಹತ್ರ ಹೆಲಿಕಾಪ್ಟರಲ್ಲಿ ಬಂದವರು ಬರ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲರೂ ಸಾಧ್ಯವಾದ ಮಟ್ಟಿಗೆ ಅಲ್ಲಿ ಮಠದ ತಗಲೇ ಬಂದರೆ ಚೆನ್ನಾಗಿರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ನೀವೆಲ್ಲರೂ ಎಲ್ಲ ರೀತಿಯಿಂದ ಸಹಕಾರವನ್ನು ಮಾಡಿ ಬೆಂಬಲವನ್ನು ಕೊಟ್ಟು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣಕರ್ತರಾಗಿದ್ದೀರಿ. ನಾಳೆ ನಮ್ಮ ಮೆರೆಗುದ್ದಿ ಸ್ವಾಮೀಜಿಯವರು ಹಾಗೂ ಹನುಮಂತನಾಥ ಸ್ವಾಮೀಜಿಯವರು ಕೂಡ ನಾಳಿನ ಸಮಾರಂಭದಲ್ಲಿ ಮಾತನಾಡ್ತಾರೆ. ತಾವೆಲ್ಲರೂ ಏನು ಸಂಜೆಯಿಂದ ಇಲ್ಲಿ ತನಕ ಸಮಾಧಾನದಿಂದ ಶಾಂತಿಯಿಂದ ಕುಂತು ಕೇಳಿದಿರಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭವನ್ನು ಕೋರಿ ಮಾತುಗಳನ್ನು ಮುಗಿಸ್ತಾರೆ. ಇದುವರೆಗೂ ಕೂಡ ಅಭಿಮಾನದ ನುಡಿಗಳನ್ನು ಪರಮ ಪೂಜ್ಯರು ಕಾರ್ಯಕ್ರಮಕ್ಕೆ ಅರ್ಪಣೆ ಮಾಡಿರ್ತಾರೆ. ನಾವೆಲ್ಲರೂ ಕೂಡ ಧನ್ಯರು. ಓಂ ಶ್ರೀ ಗುರು